ದೂರದರ್ಶನ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಇವತ್ತು ಕೂಡ ಸಿನಿ ಕ್ವಿಜ್ ನಲ್ಲಿ 4 ಕುಟುಂಬಗಳು ಭಾಗವಹಿಸಿವೆ. ಬನ್ನಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಭಜರಂಗಿ ಕುಟುಂಬ ಇದೆ, ಜೋಯಿಸ್ ಕುಟುಂಬ ಇದೆ, ಈ ಕಡೆ ಕಸ್ತೂರಿ ನಿವಾಸ ಕುಟುಂಬ ಇದೆ, NB ಕೃಷ್ಣನ್ ಕುಟುಂಬ ಇದೆ. ನಿಮ್ಮ 4 ಕುಟುಂಬಗಳಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ಸೊ ಜೈ ಭಜರಂಗಿ ಅಂತೀವಿ, ಈಗ ಭಜರಂಗಿ ಅಂತಾನೆ ಹೆಸರಿಟ್ಕೊಂಡಿದ್ದಾರೆ. ಈ ಕಡೆ ಕಸ್ತೂರಿ ನಿವಾಸ ಕುಟುಂಬ ಇದೆ. ಸೊ ಬಹಳ ವಿಶೇಷವಾಗಿದೆ ಹೆಸರುಗಳು. ಓಕೆ, ಈಗ 4 ಜನ ಒಂದೊಂದು ಕುಟುಂಬದಲ್ಲಿ ಇದ್ದೀರಾ. ನಿಮ್ಮಗಳ ಪರಿಚಯನ ನೀವೇ ಮಾಡಿಕೊಡಿ. ಮೊದಲಿಗೆ ಭಜರಂಗಿ ಕುಟುಂಬದ ಪರಿಚಯವನ್ನು ಯಾರಾದರೂ ಒಬ್ರು ಮಾಡಿಕೊಡಿ. ನಮಸ್ಕಾರ, ನಾನು ವಿಜಯ ಕುಮಾರಸ್ವಾಮಿ ಅಂತ ತಿಪ್ಟೂರಿಂದ ಬಂದಿದ್ದೀನಿ, ಗೃಹಿಣಿ. ನನ್ನ ದೊಡ್ಡ ಮಗಳು ವಾರಿಣಿ ಅಮರನಾಥ್ ಅಂತ ಬೆಂಗಳೂರಲ್ಲಿದ್ದಾಳೆ, ಗೃಹಿಣಿ. ವರ್ಷಿಣಿ ರತ್ನಾಕರ, ಅವಳು ಬೆಂಗಳೂರಲ್ಲಿದ್ದಾಳೆ, BMS ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ. ಅವರ ಮನೆಯವರು ರತ್ನಾಕರ್ ಅಂತ ಬೆನ್ಸ್ ಕಾರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಭಜರಂಗಿ ಕುಟುಂಬಕ್ಕೆ ಆಲ್ ದ ಬೆಸ್ಟ್. ಚೆನ್ನಾಗಾಡಿ. ಜೊತೆಗೆ ಒಂದ್ಸಲ ಜೈ ಭಜರಂಗಿ ಅಂದ್ಬಿಡಿ ನೋಡೋಣ. ಜೈ ಭಜರಂಗಿ. ಓಕೆ, ಭಜರಂಗಿ ಅಂತ ಯಾಕೆ ಹೆಸರು? ಆಂಜನೇಯನ ಭಕ್ತರು. ಓ, ಅದಕ್ಕೋಸ್ಕರ ಇಟ್ಟಿದ್ದೀರಾ. ಓಕೆ, ಆಲ್ ದ ಬೆಸ್ಟ್. ಸೊ ಜೋಯಿಸ್ ಕುಟುಂಬ ಇದೆ, ಜೋಯಿಸ್ ಕುಟುಂಬವನ್ನ ಯಾರಾದ್ರೂ ಒಬ್ರು ಪರಿಚಯ ಮಾಡ್ಕೊಡಿ. ಇಲ್ಲಿ ನಾವು 4 ಜನ ಜೋಯಿಸ್ ಕುಟುಂಬನ ಪ್ರತಿನಿಧಿಸ್ತಿದ್ದೀವಿ. ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ. ನಾನು ಇಲ್ಲಿ DD ಚಂದನ ಹಾಗೂ ಆಕಾಶವಾಣಿಯಲ್ಲಿ ನಿಯತಕಾಲಿಕ ವಾರ್ತಾವಾಚಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಇವಳು ನನ್ನ ಓರ್ಗಿತ್ತಿ ಮುಕ್ತಾ ಅಂತ. ಇವಳು ಫಿಡಿಲಿಟಿಯಲ್ಲಿ UX ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇವ್ರು ನಮ್ಮ ಸೋದರ ಮಾವ ಬಾಲಸುಬ್ರಹ್ಮಣ್ಯ ಅಂತ. ಅವರು ನಿವೃತ್ತ IDBI ಎಂಪ್ಲಾಯಿ, ಅವರು ಬ್ಯಾಂಕ್ ಅಧಿಕಾರಿಯಾಗಿದ್ರು. ಇವರು ಜೈಶಂಕರ್, ಅವರು ನಮ್ಮ ಅತ್ತೆ ತಮ್ಮ. ಅವರು ಕನ್ಸಲ್ಟೆಂಟ್ ಆಗಿ, ಫ್ರೀಲಾನ್ಸ್ ಕನ್ಸಲ್ಟೆಂಟ್ ಆಗಿ ವರ್ಕ್. ಓಕೆ, ಸೊ ಇದೇ ವಾಹಿನಿಯಲ್ಲಿ ವಾರ್ತಾವಾಚಕಿಯಾಗಿ ಈಗ ಸಿನಿ ಕ್ವಿಜ್ ಅಲ್ಲಿ ಭಾಗವಹಿಸ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ. ವೆರಿ ಆಲ್ ದ ಬೆಸ್ಟ್ ಇಡೀ ಕುಟುಂಬಕ್ಕೆ. ಓಕೆ, ಇನ್ನ ಇಲ್ಲಿ ಕಸ್ತೂರಿ ನಿವಾಸ ಕುಟುಂಬದ ಪರಿಚಯನ ಯಾರಾದ್ರೂ ಒಬ್ರು ಮಾಡ್ಕೊಡಿ. ಎಲ್ಲ ಚಂದನ ವಾಹಿನಿಯ ಸೌಹೃದಯ ವೀಕ್ಷಕರುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು SR ಶ್ರೀನಿವಾಸನ್ ಅಂತ. ಮೈಸೂರಿನಿಂದ ಬಂದಿದ್ದೀನಿ. BSNL ಡಿಪಾರ್ಟ್ಮೆಂಟ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ 8 ವರ್ಷ ಆಯಿತು ರಿಟೈರ್ಡ್ ಆಗಿ. ನಾನು ಹಲವಾರು ಕಿರಿತೆರೆ ಹಾಗೂ ಬೆಳ್ಳಿತೆರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಚಿಕ್ಕ ಪುತ್ರ ಪಾತ್ರಗಳಲ್ಲಿ. ಕಳೆದ ವರ್ಷ ಬಿಡುಗಡೆಯಾದ ನನ್ನ ಮಗ ಶಶಾಂಕ್ ಸೋಗಾಲ್ ನಿರ್ದೇಶನದ ಡೇರ್ ಡೆವಿಲ್ ಮುಸ್ತಾಫಾ ಚಿತ್ರದ ಅದರಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀವಿ. ವಿಶೇಷ ಅಂದರೆ 4 ಜನನೂ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಅದೊಂದು ಕಳೆದ ವರ್ಷದ ಪ್ರಚಂಡ ಯಶಸ್ಸು ಗಳಿಸಿದೆ. ಹಾಗೂ ನಾನು ಬಹಳ ಹಿಂದೆ ಯಾರೂ ಸ್ತ್ರೀ ಪಾತ್ರಧಾರಿ ಯಾರೂ ಬರ್ತಾ ಇರಲಿಲ್ಲ. ಈ ಭಾಳ ಹಿಂದೆ ನಾನು ಹೆಚ್ಚು ಕಡೆ 400 ರಿಂದ 500 ನಾಟಕ ಸ್ತ್ರೀ ಪಾತ್ರಧಾರಿಯಾಗಿ ಆ್ಯಕ್ಟ್ ಮಾಡಿದ್ದೀನಿ ಸಾಮಾಜಿಕ ನಾಟಕಗಳಲ್ಲಿ. ಇವರು ಶುಭಾ ಜಗದೀಶ್ ಅಂತ, ಕಾವೇರಿ ಸ್ಕೂಲಲ್ಲಿ ಮೈಸೂರಲ್ಲಿ ಟೀಚರ್ ಆಗಿದ್ದಾಳೆ. ಅವಳು ನಾಗರತ್ನ TC ಅಂತ ಬೆಂಗಳೂರಲ್ಲಿರೋದು, ಗೃಹಿಣಿ. ಅವನು ಅನೀಶ್ ಶಾಸ್ತ್ರಿ ಅಂತ, ಅವರು ವಿದ್ಯಾವರ್ಧಕ ಕಾಲೇಜ್ ಇಂಜಿನಿಯರಿಂಗ್ ಕೊನೆಯ ವರ್ಷ ಮುಗಿದಿದೆ ಕೋರ್ಸ್, ಈಗ ಬಾವಿ ಇಂಜಿನಿಯರ್. ಓಕೆ, ಸೂಪರ್. ಕಸ್ತೂರಿ ನಿವಾಸ ಅಂತ ಯಾಕೆ ಹೆಸರಿಟ್ಕೊಂಡಿದ್ದೀರಾ? ಕನ್ನಡಕ್ಕೊಬ್ಬನೇ ರಾಜ್ಕುಮಾರ್, ಕನ್ನಡಕ್ಕೊಂದೇ ಸಿನಿಮಾ ಕಸ್ತೂರಿ. ಓಕೆ, ಸೂಪರ್. ಸೊ ನಟ ಭಯಂಕರ ಅವ್ರಿಗೆ ಏನು ತಲೆ ಬಿಸಿ ಇಲ್ಲ, ಯಾರಾದ್ರೂ ಆಕ್ಟ್ ಮಾಡ್ಬೋದು. ಅದ್ರಲ್ಲೂ ಮೋಸ್ಟ್ಲಿ ಇವರೇ ಬಂದ್ಬಿಡ್ತಾರೆ ಅನ್ಸುತ್ತೆ. ಓಕೆ, ಕಸ್ತೂರಿ ನಿವಾಸ ಕುಟುಂಬಕ್ಕೆ ಆಲ್ ದ ಬೆಸ್ಟ್. NB ಕೃಷ್ಣನ್ ಕುಟುಂಬದ ಪರಿಚಯನ ಯಾರಾದ್ರೂ ಒಬ್ರು ಮಾಡ್ಕೊಡಿ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ನನ್ನ ಹೆಸರು ಡಾಕ್ಟರ್ ಗಿರಿ ಅಂತ ಹೇಳಿ. ನಾನು ವೃತ್ತಿಯಲ್ಲಿ ದಂತವೈದ್ಯ. ಸುಮಾರು 30 ವರ್ಷಗಳಿಂದ ದಂತವೈದ್ಯ ಶಾಸ್ತ್ರದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನನ್ನ ಒಟ್ಟಿಗೆ ನನ್ನ ಅಕ್ಕ ಇದ್ದಾರೆ, BK ಸುಧಾ ಅಂಥೇಳಿ, ಇವರು ಗೃಹಿಣಿಯವರು. ಇನ್ನೊಬ್ಬರು ಚೈತ್ರ ಅಂತ ಹೇಳಿ, ಇವಳು ನಮ್ಮ ಅಣ್ಣನ ಮಗಳು, ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇವಳು ಸುರಭಿ ಅಂಥೇಳಿ ನನ್ನ ತಮ್ಮನ ಮಗಳು, ಇವಳು ಜೂನಿಯರ್ ನ್ಯೂಟ್ರಿಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಓಕೆ, NB ಕೃಷ್ಣನ್ ಕುಟುಂಬಕ್ಕೂ ಕೂಡ ವೆರಿ ಆಲ್ ದ ಬೆಸ್ಟ್. ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಸೊ ಈಗ ಕಾರ್ಯಕ್ರಮನ ಶುರು ಮಾಡಿಬಿಡೋಣ. ಓಕೆ, ಫುಲ್ ಎಲ್ಲರೂ ಕಾನ್ಫಿಡೆಂಟ್ ಆಗಿದ್ದೀರಾ? ಓಕೆ, ಸೊ ಯಾವುದೇ ಪ್ರಶ್ನೆಗಳಿಗೂ ಯೋಚನೆ ಮಾಡಿ ಸರಿಯಾಗಿ ಉತ್ತರ ಕೊಡಿ. ನಾನು ಈ ಸಿನಿ ಕ್ವಿಜ್ನ ನಿಯಮಗಳೇನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸಿನಿ ಕ್ವಿಜ್ನಲ್ಲಿ ಒಟ್ಟು 4 ಸುತ್ತುಗಳಿರುತ್ತೆ. 4 ಸುತ್ತಿನಲ್ಲೂ 4 ಪ್ರಶ್ನೆಗಳನ್ನ ಕೇಳ್ತೀವಿ. ಮೊದಲನೇ ಸುತ್ತು ಬಂದು ಅದಲ್ ಬದಲ್ ಅಂತ. ನಾವು ವರ್ಡ್ಸ್ನ ಜಂಬಲ್ ಮಾಡಿಕೊಟ್ಟಿರ್ತೀವಿ. ಆ ಸಿನಿಮಾದ ಹೆಸರನ್ನ ನೀವು ಸರಿಯಾಗಿ ಗೆಸ್ ಮಾಡಿ ಹೇಳಬೇಕು. ಅದಕ್ಕೆ ನಿಮಗೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಜೊತೆಗೆ 2 ಸುಳಿವನ್ನ ತಗೊಳ್ಳೋಕ್ಕೂ ಅವಕಾಶ ಇರುತ್ತೆ. 1 ಸುಳಿವು ತಗೊಂಡ್ರೆ 5 ಮಾರ್ಕ್ ಕಟ್ ಆಗುತ್ತೆ, 2 ತಗೊಂಡ್ರೆ 10 ಮಾರ್ಕ್ ಕಟ್ ಆಗುತ್ತೆ. ಇನ್ನು 2ನೇ ಸುತ್ತು ನಕ್ಷತ್ರ ಅಂತ. ನಕ್ಷತ್ರ ಸುತ್ತಿನಲ್ಲಿ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಒಬ್ರು ಬಂದು, ಇಲ್ಲಿ ನನ್ನ ಹತ್ರ ಚಿಟ್ಟಿರುತ್ತೆ, ಆ ಚಿಟ್ಟನ್ನ ತಗೊಂಡ್ರೆ ಅದರಲ್ಲಿ ಯಾವ ಸ್ಟಾರು ಅಥವಾ ನಿರ್ದೇಶಕ ಯಾರ ಹೆಸರು ಬರುತ್ತೆ ಅದಕ್ಕೆ ಸಂಬಂಧಿತ ಪ್ರಶ್ನೆಗಳನ್ನ ಕೇಳ್ತೀವಿ. 4 ಪ್ರಶ್ನೆ.
4 ಪ್ರಶ್ನೆಗೂ ಕೂಡ 2 ಆಪ್ಷನ್ ಕೂಡ ಕೊಡ್ತೀವಿ, ಯೋಚನೆ ಮಾಡಿ ಉತ್ತರ ಕೊಡಿ. 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಇನ್ನು 3ನೇ ಸುತ್ತು ನಟ ಭಯಂಕರ ಸುತ್ತು. ಅಲ್ಲಿ ಬಂದು ನಿಮ್ಮ ಟೀಮ್ನಲ್ಲಿ ಯಾರು ನಟನೆ ಚೆನ್ನಾಗಿ ಮಾಡ್ತಾರೆ, ಯಾರಲ್ಲಿ ಕಲಾ ಸರಸ್ವತಿ ಇದ್ದಾಳೆ, ಅವ್ರು ಬಂದು ಇಲ್ಲಿ ಎನಾಕ್ಟ್ ಮಾಡಿ ತೋರಿಸ್ಬೇಕು. ಉಳಿದ 3 ಸದಸ್ಯರು ಅದನ್ನು ಗೆಸ್ ಮಾಡಬೇಕು. ಅದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಈ ಸುತ್ತಲೂ ಕೂಡ ನೀವು ಸುಳಿವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. 2 ಸುಳಿವನ್ನು ತಗೊಂಡ್ರೆ 10 ಮಾರ್ಕ್ಸ್ ಕಟ್ ಆಗುತ್ತೆ. ಇನ್ನು ಕೊನೆಯ ಸುತ್ತಿನ ಹೆಸರು ಚಿತ್ರ ಜಗತ್ತು ಅಂತ. ಚಿತ್ರ ಜಗತ್ತಿನಲ್ಲಿ 4 ಪ್ರಶ್ನೆಗಳನ್ನ ಕೇಳ್ತೀವಿ. ಅದರ ಸಂಬಂಧಿತ ಫೋಟೋನ ಫಸ್ಟಿಗೆ ನಾವು ನಿಮ್ಮ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀವಿ. ಅದಕ್ಕೆ ರಿಲೇಟೆಡ್ ಆದ ಪ್ರಶ್ನೆಗಳನ್ನ ಕೇಳ್ತೀವಿ. 2 ಆಪ್ಷನ್ ಇರುತ್ತೆ, ಸರಿಯಾದ ಉತ್ತರವನ್ನು ಕೊಡಬೇಕು. ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ 20 ಅಂಕಗಳಿರುತ್ತೆ. ಅಂದರೆ 4 ಪ್ರಶ್ನೆ ಸರಿಯಾದ ಉತ್ತರ ಕೊಟ್ಟರೆ 80 ಅಂಕ ಇರುತ್ತೆ. ಓಕೆ, ಕ್ಲಿಯರ್ ಅಲ್ವಾ ಎಲ್ಲ? ಓಕೆ, ಹಾಗಾದರೆ ಆಟನ ಶುರು ಮಾಡೋಣ. ಓಕೆ, ಸೊ ಫುಲ್ ಜೋಶಲ್ಲಿ ಹೇಳಿ ರೆಡಿ ಅಂತ. ಸಿಹಿ ಜೋಶ್ ಇರಬೇಕು. ಓಕೆ, ಹಾಗಾದರೆ ಮೊದಲಿಗೆ ಜೈ ಭಜರಂಗಿ ಅಂತ ಹೇಳ್ಬಿಟ್ಟು ಬಜರಂಗಿ ಕುಟುಂಬದಿಂದನೇ ಶುರು ಮಾಡೋಣ. ಬಜರಂಗಿ ಕುಟುಂಬಕ್ಕೆ ಅದಲು ಬದಲ್ನ ಮೊದಲನೇ ಪ್ರಶ್ನೆ ಬರಲಿ. ನಿಮ್ಮ ಸ್ಕ್ರೀನ್ ಮೇಲೆ ಅದು ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ನೋಡಿ ಸರಿಯಾದ ಉತ್ತರವನ್ನು ಕೊಡಿ. ನೋಡ್ತಾ ಇದ್ರೆ ಯಾಲ ಸಂ ನೀ ವಾತ ಅದನ್ನು ಸರಿಯಾಗಿ ಜೋಡಿಸಿ ಹೇಳಬೇಕು. ವಸಂತ ನಿಲಯ. ವಸಂತ ನಿಲಯ ಅಂತ ಉತ್ತರ ಕೊಟ್ಟಿದ್ದಾರೆ. ವಸಂತ ನಿಲಯ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಭರ್ಜರಿ ಓಪನಿಂಗ್ನ ತಂದು ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರ. ಹಾಗಾದ್ರೆ ಈಗ ನಿಮ್ಮ ಮುಂದಿನ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಾ ಮಾ ಕಾ ರೇ ಥೇ ಯಾ. ಮರೆಯಲಾಗದ ಕತೆ. ಯಾವುದು? ಮರೆಯಲಾಗದ ಕತೆ. ಓಕೆ, ಬೇಗ ಗೆಸ್ ಮಾಡ್ತಾ ಇದ್ದಾರೆ. ಮರೆಯಲಾಗದ ಕಥೆ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ನಿಮ್ಮ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಚೆಲ್ಲಿದ ರಕ್ತ. ಅಯ್ಯೋ, ಇದನ್ನ ಡಿಸ್ಪ್ಲೇ ಆಗೋಕ್ಕಿಂತ ಮುಂಚೆನೆ ಹೇಳ್ತಾ ಇದ್ದಾರೆ. ಸಿನಿಮಾಗಳನ್ನ ಬಹಳ ನೋಡ್ತೀರಾ ಸರ್? ನಿಮ್ಮ ಫೇವ್ರೆಟ್ ಹೀರೋ ಯಾರು? ರಾಜ್ಕುಮಾರ್. ರಾಜ್ಕುಮಾರ್ ಸರ್. ಓಕೆ, ಸೂಪರ್. ಚೆಲ್ಲಿದ ರಕ್ತ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರೈಟ್ ಆನ್ಸರ್. ಬಹಳ ಬೇಗ ಉತ್ತರ ಕೊಡ್ತಾ ಇದ್ದಾರೆ, ಸ್ವಲ್ಪ ಕಷ್ಟದ ಕುಡಿ. ಓಕೆ, ಈಗ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ರೆ ನಿಮ್ಮ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಚದುರಿದ ಚಿತ್ರಗಳು. ಚದುರಿದ ಚಿತ್ರಗಳು. ಚದುರಿದ ಚಿತ್ರಗಳು ಅಂತ ಆನ್ಸರ್ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಆ್ಯಕ್ಚುಲಿ ಅದು ಸ್ವಲ್ಪ ಕಷ್ಟನೇ ಇತ್ತು, ಆದರೂ ಕೂಡ ಬೇಗ ಆನ್ಸರ್ ಮಾಡಿದ್ದಾರೆ. ಬಹುಶಃ ತುಂಬ ಸಿನಿಮಾಗಳನ್ನ ಎಲ್ಲರೂ ನೋಡ್ತಾರೆ ಅನ್ಸುತ್ತೆ. ವೆರಿ ನೈಸ್. ಈ ಕಾರ್ಯಕ್ರಮಕ್ಕೆ ಆಪ್ಟ್ ಆಗಿದ್ದೀರಾ ಹಾಗಾದ್ರೆ ಎಲ್ಲರೂ. ಸೊ ಅದಲ್ ಬದಲ್ ಸುತ್ತಿನಲ್ಲಿ ಬಜರಂಗಿ ಕುಟುಂಬ 4 ಪ್ರಶ್ನೆಗಳಿಗೆ 4 ಸರಿಯಾದ ಉತ್ತರ ಕೊಟ್ಟು 80 ಅಂಕನ ಗಳಿಸಿದ್ದಾರೆ. ಇದೇ ಖುಷಿಲಿ ಬರಲಿ ನಿಮ್ಮ ಸ್ಲೋಗನ್ನು. ಸೂಪರ್, ಒಳ್ಳೆ ಓಪನಿಂಗ್ ತಂದು ಕೊಟ್ಟಿದ್ದೀರಾ. ವೆರಿ ನೈಸ್. ನೆಕ್ಸ್ಟ್ ಸುತ್ತನಲ್ಲೂ ಹೀಗೆ ಆಡಿ, ಆಯ್ತಾ? ಓಕೆ, ಈಗ ನಮ್ಮ ಜೋಯಿಸ್ ಕುಟುಂಬದ ಸರದಿ ರೆಡಿ ಇದ್ದೀರಾ? ಓಕೆ, ಹಾಗಾದ್ರೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಬರಲಿ ಜೋಯಿಸ್ ಕುಟುಂಬಕ್ಕೆ. ಸುವಲಾಲಿ. ಸುವಿ ಸುಬ್ಬಕ್ಕ ಸುವಲಾಲಿ. ಸುವ್ವಿ ಸುಬ್ಬಕ್ಕ ಸುವಲಾಲಿ. ಸುಬ್ಬಿ ಸುಬ್ಬಕ್ಕ ಸುವಲಾಲಿ. ಸುಬ್ಬಿ ಸುಬ್ಬಕ್ಕ ಸುವಲಾಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸುಬ್ಬಿ ಸುಬ್ಬಕ್ಕ ಸುವಲಾಲಿ, ರೈಟ್ ಆನ್ಸರ್. ಆಕ್ಚುಲಿ ಅದು ಸ್ವಲ್ಪ ಕಷ್ಟ ಇತ್ತು, ಆದ್ರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರ. ವೆರಿ ನೈಸ್. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ರ. ನಿಮ್ಮ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಚಂದನದ ಗೊಂಬೆ. ಓಕೆ, ಈ ಕಡೆ ಯಾರು ಮಾತಾಡಬಾರ್ದು. ಓಕೆ, 2ನೇ ಪ್ರಶ್ನೆಗೆ ಚಂದನದ ಗೊಂಬೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಎಲ್ಲರೂ ಕ್ಲೆವರ್ ಇದ್ದಾಗಿದ್ದಾರಪ್ಪ ಇಲ್ಲಿ. ಓಕೆ, ಈಗ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಅವರ 3ನೇ ಪ್ರಶ್ನೆ ಬರಲಿ. ವಿಕೋ ಖಂ ಬೇಡ. ಖಂಡವಿದೆಕೋ. ಖಂಡವಿದೆಕೋ ಅಂತ ಉತ್ತರ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿದೆಯಾ ಉತ್ತರ? ಖಂಡವಿದೆಕೋ. ಓಕೆ, 3ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ನಿಮ್ಮ 4ನೇ ಪ್ರಶ್ನೆ ಅದಲ್ ಬದಲ್ನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಗೂತೆ ಚೀತೆ ಚಿಂ. ಚಿತೆಗೂ ಚಿಂತೆ. ಚಿತೆಗೂ ಚಿಂತೆ. ಚಿತೆಗೂ ಚಿಂತೆ ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ವೆರಿ ಕ್ಲಿಯರ್. ಸಖತ್ತಾಗಿ ಆನ್ಸರ್ ಮಾಡಿದ್ರು. ಖಂಡವಿದೆಕೋ, ಮಾಂಸವಿದೆಕೋ, ರಕ್ತವಿದೆಕೋ ಹಾಡು ಯಾರಾದರೂ ಹಾಡ್ತಾರಾ? ಹಾಡ್ತೀರಾ ಸರ್? ಇಲ್ವಾ? ಓಕೆ, ನೆಕ್ಸ್ಟ್ ಹಾಡಿ ಆಯ್ತಾ?
ಓಕೆ, ಈಗ ನಮ್ಮ ಜೋಯಿಸ್ ಕುಟುಂಬ ಕೂಡ 4 ಪ್ರಶ್ನೆಗಳಿಗೆ 4 ಸರಿಯಾದ ಉತ್ತರವನ್ನ ಕೊಟ್ಟು 80 ಅಂಕವನ್ನ ಗಳಿಸಿದೆ. ವೆರಿ ವೆಲ್ ಪ್ಲೇಡ್. ಓಕೆ, ಈಗ ಮುಂದಕ್ಕೆ ಬಂದ್ಬಿಡೋಣ. ಕಸ್ತೂರಿ ನಿವಾಸ ಕುಟುಂಬ ರೆಡಿನಾ? ಓಕೆ, ಹಾಗಾದ್ರೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಬಂದ್ಬಿಡ್ಲಿ ನಮ್ಮ ಕಸ್ತೂರಿ ಕುಟುಂಬಕ್ಕೆ. ಕುದುರೆ ಮುಖ. ಓಕೆ, ಕುದುರೆ ಮುಖ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ನಿಮ್ಮ ಎರಡನೇ ಅದಲ್ ಬದಲ್ ಪ್ರಶ್ನೆ ಇಂತಿದೆ. ರಾಗ ಸಂಲಾಸ. ಗಲಾಟೆ ಸಂಸಾರ. ಗಲಾಟೆ ಸಂಸಾರ. ಓಕೆ, ಗಲಾಟೆ ಸಂಸಾರ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್. ಇಲ್ಲ ಬಿಡಿ ಸರ್, ಎಲ್ಲರೂ ತುಂಬಾ ಜೋವಿಯಲ್ ಆಗಿರ್ತೀರಾ, ಸೊ ಹಾಗಾಗಿ ಗಲಾಟೆ ಆಗಲ್ಲ ನಿಮ್ಮ ಕುಟುಂಬದಲ್ಲಿ. ಬಟ್ ಏನ್ ಅನಿಸ್ತಾ ಇದೆ ಅಂದ್ರೆ ಎಲ್ಲರೂ ಕ್ಲೇವರ್ ಇದ್ದಾರೆ, ಬಂದಿದ ತಕ್ಷಣ ಟಕ್ ಅಂತ ಆನ್ಸರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾಂಪಿಟೇಷನ್ ತುಂಬಾ ಟಫ್ ಆಗಂತೂ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ನಿಮ್ಮಲ್ಲೇ ಇದೆ ಕಾಂಪಿಟೇಷನ್, ಯಾಕಂದ್ರೆ ಎಲ್ಲರೂ ಕಾಂಪಿಟೇಟರ್ಸ್ ತುಂಬಾ ಕ್ಲೇವರ್ ಇದ್ದೀರಾ. ಓಕೆ, ಈಗ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದೆ ಕಸ್ತೂರಿ ನಿವಾಸ ಕುಟುಂಬ. ಇವರ ಮೂರನೇ ಅದಲ್ ಬದಲ್ ಪ್ರಶ್ನೆ ಬರ್ಲಿ. ನಾನು ಓದಕ್ಕಿಂತ ಮುಂಚೆನೆ ಹೇಳ್ಬಿಡ್ತಾರೆ. ಓಕೆ, ಸೊಸೆ ತಂದ ಸೌಭಾಗ್ಯ ಅಂತ ಹೇಳ್ತಾ ಇದ್ರೆ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್. ನಿಮ್ಮ ಸೊಸೆ ಏನ್ ಸೌಭಾಗ್ಯ ತಂದಿದ್ದಾರೆ ಸರ್? ಸೊಸೆನೇ ಸೌಭಾಗ್ಯ ನಮಗೆ. ಓಕೆ, ಸೂಪರ್. ಸೊ ಮೂರನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. 4ನೇ ಪ್ರಶ್ನೆ ಬರಲಿ. ರಂಜು ಲೇಗಾಕ. ಕಾಲೇಜು ರಂಗ. ಮಾಡಿದೀನಿ. ಹೌದಾ? ಪುಟ್ಟಣ ಗಣಗಾಲ ನಿರ್ದೇಶನ ಸಿನಿಮಾ. ಓಕೆ, ಕಾಲೇಜು ರಂಗ. ಅವ್ರಿಗೆ ಗೊತ್ತಿದೆ ಆನ್ಸರ್ ಕರೆಕ್ಟ್ ಆಗಿದೆ ಅಂತ, ಹಾಗಾಗಿ ಚಪ್ಪಾಳೆ ಹೊಡಿಯೋಕ್ಕೂ ಶುರು ಮಾಡ್ಬಿಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ ಹೇಳ್ಬಿಡಿ ಕಂಪ್ಯೂಟರ್ ದೇವ್ರೆ. ಕಾಲೇಜು ರಂಗ. ಸೊ ಉತ್ತರ ಕರೆಕ್ಟ್ ಆಗಿದೆ. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 80 ಅಂಕವನ್ನ ಗಳಿಸಿದ್ದಾರೆ. ವೆರಿ ವೆಲ್ ಪ್ಲೇಡ್. 30 ಸೆಕೆಂಡ್ ಕಾಲಾವಕಾಶ ಇದೆ, ಆದ್ರೆ 30 ಸೆಕೆಂಡನ್ನು ಯಾರು ತಗೋತಾ ಇಲ್ಲ, 5 ಸೆಕೆಂಡ್ ಒಳಗಡೆನೆ ಹೇಳ್ತಾ ಇದೆ. ಓಕೆ, ಈಗ ಮುಂದಕ್ಕೆ ಹೋಗೋಣ. ನೋಡಿ, 3 ತಂಡಗಳು 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 80 ಅಂಕನ ಗಳಿಸಿದರೆ. ನೀವು ಹಾಗೆ ಆಡ್ಬೇಕು. ಓಕೆನಾ? ಜವಾಬ್ದಾರಿ ಜಾಸ್ತಿ. ರೆಡಿನಾ? ಪ್ರಯತ್ನ ಮಾಡ್ತೀವಿ. ಓಕೆ, ಪ್ರಯತ್ನ ಪಡಿ. ಸೊ NB ಕೃಷ್ಣನ್ ಕುಟುಂಬದ ಅದಲು ಬದಲು ಸುತ್ತಿನ ಮೊದಲನೇ ಪ್ರಶ್ನೆ ಬರ್ತಾ ಇದೆ ಈಗ. ಯಾಕಾಗೀತೆ ದಾಮು. ಮುಗಿಯದ ಕತೆ. ಮುಗಿಯದ ಕತೆ. ಓಕೆ, ಮುಗಿಯದ ಕಥೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ರಾ ಚೋ ಚೋ ತಾ. ಚೋರ. ಚೋರ ಚಿತ್ತ ಚೋರ. ಚೋರ ಚಿತ್ತ ಚೋರ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 2 ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡಿದ್ದಾರೆ. 40 ಅಂಕನ ಗಳಿಸಿದ್ದಾರೆ. ಅವರ ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಬರ್ಲಿ ಇವಾಗ. ನೀಗಾಸಾದೋಲಿ. ದೋಣಿ ಸಾಗಲಿ. ಓಕೆ, ದೋಣಿ ಸಾಗಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 3ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಒಂದ್ ವೇಳೆ ಇವರು 4ನೇ ಪ್ರಶ್ನೆಗೂ ಸರಿಯಾದ ಉತ್ತರ ಕೊಟ್ರೆ 4 ಕುಟುಂಬಗಳು ಮೊದಲ ಸುತ್ತಿನಲ್ಲಿ ಔಟ್ ಆಫ್ ಔಟ್. ಓಕೆ, ಔಟ್ ಆಫ್ ಔಟ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ? ಟ್ರೈ ಮಾಡ್ತೀವಿ. ಸೊ 4ನೇ ಪ್ರಶ್ನೆ ಬರ್ಲಿ. ಪ್ರೇಳ ಮಾತಿಗೆ ಗಾರಾಹ. ಪ್ರೀತಿ. ಸುಳಿವು ತಗೋತೀರಾ? ನೋಡಬೇಕು. ಪ್ರೀತಿ. ಓಕೆ, ಸುಳಿವು ತಗೋತೀರಾ? ಓಕೆ, ಸುಳಿವು ತಗೊಂಡ್ರೆ ನಿಮಗೆ 5 ಮಾರ್ಕ್ ಕಟ್ ಆಗುತ್ತೆ. ನಿಮ್ಮ ಮೊದಲನೇ ಸುಳಿವು ಸುನೀಲ್ ಕುಮಾರ್ ದೇಸಾಯಿ ಈ ಚಿತ್ರದ ನಿರ್ದೇಶಕರು. ಓಕೆ, 2ನೇ ಸುಳಿವನ್ನ ಕೊಡ್ಲಾ? ಬೇಡ ಬೇಡ, ಒಂದು ನಿಮಿಷ. ಓಕೆ, ಸಮಯ ಇಲ್ಲ. ಅದು ಇದೆ. ಹಾಡು, ಪ್ರೇಮ, ಓಕೆ, ಗಳಿಗೆ. ಸಮಯ ಮುಕ್ತಾಯ ಆಗ್ತಾ ಇದೆ. 2ನೇ ಸುಳಿವು ಬೇಕಾ ಅಥವಾ? ಕೊಡಿ ಮೇಡಮ್. ಓಕೆ, 2ನೇ ಸುಳಿವು ಇಳೆಯರಾಜ ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ. ಕೇವಲ 5 ಸೆಕೆಂಡ್ ಇದೆ. 5 4 3 2 ಪ್ರೇಮ ಪ್ರೇಮ ರಾಗ 1. ಓಕೆ, ಸಮಯ ಮುಗ್ದಿದೆ.
ಬೇರೆ ಯಾರಾದ್ರೂ ಗೆಸ್ ಮಾಡ್ತೀರಾ? ಪ್ರೇಮರಾಗ ಹಾಡು ಗೆಳತಿ. ಪ್ರೇಮರಾಗ ಹಾಡು ಗೆಳತಿ ಗೆಸ್ ಮಾಡ್ಬಿಟ್ರು. ಎಸ್, ಪ್ರೇಮರಾಗ ಹಾಡು ಗೆಳತಿ ಉತ್ತರ ಕರೆಕ್ಟ್ ಆಗಿತ್ತು. ಪರವಾಗಿಲ್ಲ, ಮುಂದಿನ ಸುತ್ತಿನಲ್ಲಿ ಚೆನ್ನಾಗಿ ಆಡಿರಂತೆ. ಈಗ 3 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಎನ್ ಬಿ ಕೃಷ್ಣನ್ ಕುಟುಂಬ 60 ಅಂಕನ ಗಳಿಸಿದೆ. ವೆಲ್ ಟ್ರೈಡ್. ಓಕೆ, ಈಗ ಮೊದಲನೇ ಸುತ್ತು ಮುಕ್ತಾಯ ಆಗಿದೆ. ಮುಂದಿನ ಸುತ್ತಿಗೆ ಹೋಗ್ಬಿಡೋಣ. ಮುಂದಿನ ಸುತ್ತು ನಾನು ಹೇಳಿದಾಗೆ ನಕ್ಷತ್ರ ಸುತ್ತು. ಮೊದಲಿಗೆ ಭಜರಂಗಿ ಕುಟುಂಬದಿಂದ ಯಾರಾದ್ರೂ ಒಬ್ರು ಸದಸ್ಯರು ಬಂದು ನನ್ನ ಹತ್ರ ಚಿಟ್ಟಿದೆ, ಆ ಚಿಟ್ನ ಇದೆ ಕೊಡಿ. ಓಕೆ, ಯಾರು ಬಂದಿದೆ ನೋಡ್ತೀನಿ. ಓಕೆ, ಸಂಚಾರಿ ವಿಜಯ್. ಭಜರಂಗಿ ಕುಟುಂಬದ ಸದಸ್ಯರು ಚಿಟ್ನ ಎತ್ತಿದಾಗ ಈಗ ಸಂಚಾರಿ ವಿಜಯ್ ಅವರ ಹೆಸರು ಬಂದಿದೆ. ಅವರ ಕುರಿತಾದ 4 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಮೊದಲನೇ ಪ್ರಶ್ನೆ ಬರಲಿ. ಸಂಚಾರಿ ವಿಜಯ್ ಅವರು ನಟಿಸಿದ ಮೊದಲ ಸಿನಿಮಾ ಯಾವುದು? ನಿಮಗೆ 2 ಆಪ್ಷನ್ ಕೂಡ ಕೊಡ್ತೀವಿ. ಆಪ್ಷನ್ ಎ ದಾಸವಾಳ, ಆಪ್ಷನ್ ಬಿ ರಂಗಪ್ಪ ಹೋಗ್ಬಿಟ್ನಾ. ದಾಸವಾಳ. ಓಕೆ, ದಾಸವಾಳ ಅಂತ ಉತ್ತರ ಕೊಟ್ಟಿದ್ದಾರೆ. ದಾಸವಾಳ ಉತ್ತರ ಕರೆಕ್ಟ್ ಆಗಿದೆಯಾ? ಇಲ್ಲ, ಉತ್ತರ ತಪ್ಪಾಗಿದೆ. ರಂಗಪ್ಪ ಹೋಗ್ಬಿಟ್ನಾ ಸಂಚಾರಿ ವಿಜಯ್ ನಟಿಸಿದ ಮೊದಲ ಚಿತ್ರ. ಓಕೆ, ನಿಮಗೆ ಕಾಲಾವಕಾಶ ಇರುತ್ತೆ, ಯೋಚನೆ ಮಾಡಿ ಉತ್ತರ ಕೊಡಿ. ಓಕೆ, ಹಾಗಾದ್ರೆ 2ನೇ ಪ್ರಶ್ನೆ ಬರಲಿ. ಸಂಚಾರಿ ವಿಜಯ್ ಅವರ ಕುರಿತಾದ 2ನೇ ಪ್ರಶ್ನೆ. ನಾಯಕನಾಗಿ ವಿಜಯ್ ಬಣ್ಣ ಹಚ್ಚಿದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ಹರಿವು, ಆಪ್ಷನ್ ಬಿ ನಾನು ಅವನಲ್ಲ ಅವಳು, ನಾನು ಅವನಲ್ಲ ಅವಳು. ಓಕೆ, ಕಾನ್ಫಿಡೆಂಟಾ? ಓಕೆ, ನಾನು ಅವನಲ್ಲ ಅವಳು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ, ಹರಿವು. ಯೋಚನೆ ಮಾಡಿ ಉತ್ತರ ಕೊಡಿ. ಈಗ 2ನೇ ಪ್ರಶ್ನೆಗೂ ಕೂಡ ಉತ್ತರ ತಪ್ಪಾಗಿದೆ. ಪರವಾಗಿಲ್ಲ, ಮುಂದಕ್ಕೆ ಹೋಗೋಣ. ನಿಮ್ಮ 3ನೇ ಪ್ರಶ್ನೆ ಇಂತಿದೆ. ಸಂಚಾರಿ ವಿಜಯ್ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ನಾನು ಅವನಲ್ಲ ಅವಳು ಚಿತ್ರದ ನಿರ್ದೇಶಕ ಯಾರು? ಆಪ್ಷನ್ ಎ ಪಿ ಶೇಷಾದ್ರಿ, ಆಪ್ಷನ್ ಬಿ BS ಲಿಂಗದೇವರು. BS ಲಿಂಗದೇವರು. ಓಕೆ, BS ಲಿಂಗದೇವರು ಅಂತ ಉತ್ತರ ಕೊಟ್ಟಿದ್ದಾರೆ. BS ಲಿಂಗದೇವರು ಉತ್ತರ ಸರಿಯಾಗಿದೆಯಾ? ಎಸ್, ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋ ಮೂಲಕ 20 ಅಂಕವನ್ನು ಗಳಿಸಿದ್ದಾರೆ. ಹಾಗಾದರೆ ನಿಮ್ಮ 4ನೇ ಹಾಗೂ ಕಡೆಯ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಾತಿಚರಾಮಿ ಸಿನಿಮಾದಲ್ಲಿ ವಿಜಯ್ ಅವರು ಯಾವ ಹೆಸರಿನ ಪಾತ್ರವನ್ನು ನಿರ್ವಹಿಸಿದ್ದಾರೆ? ಆಪ್ಷನ್ ಎ ನಾಣಿ, ಆಪ್ಷನ್ ಬಿ ಸುರೇಶ್. ಸಿನಿಮಾ ನೋಡಿಲ್ವಾ? ಶ್ರುತಿ ಹರಿಹರನ್ ಮತ್ತೆ ಸಂಚಾರಿ ವಿಜಯ್ ಇದ್ದಾರೆ. ನಾಣಿ. ನಾಣಿ. ನಾಣಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ತಪ್ಪಾಗಿದೆ. ಓಕೆ, 4ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕವನ್ನ ಗಳಿಸಿದೆ. ಮುಂದಿನ ಸುತ್ತಿನಲ್ಲಿ 4ಕ್ಕೆ 4 ಸರಿಯಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಪರವಾಗಿಲ್ಲ, ಇದು ಆಟ ಅಲ್ವಾ? ಓಕೆ, ಜೋಯಿಸ್ ಕುಟುಂಬ ರೆಡಿ ಇದ್ದೀರಾ? ಓಕೆ, ಗಿರೀಶ್ ಕಾಸರವಳ್ಳಿ. ಓಕೆ, ನಿಮಗೀಗ ಗಿರೀಶ್ ಕಾಸರವಳ್ಳಿ ಅವರ ಕುರಿತಾದ 4 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 2 ಆಪ್ಷನ್ ಇರುತ್ತೆ. ಓಕೆ, ಮೊದಲನೇ ಪ್ರಶ್ನೆ ಬರಲಿ. ಯಾವ ಚಿತ್ರದ ಮೂಲಕ ಗಿರೀಶ್ ಕಾಸರವಳ್ಳಿ ಅವರು ಸ್ವತಂತ್ರ ನಿರ್ದೇಶಕರಾದರು? ಆಪ್ಷನ್ ಎ ಚೋಮನದುಡಿ, ಆಪ್ಷನ್ ಬಿ ಘಟಶ್ರದ್ಧಾ. ಘಟಶ್ರದ್ಧೆ. ಓಕೆ, ಆಪ್ಷನ್ ಬಿ ಘಟಶ್ರದ್ಧಾ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋ ಮೂಲಕ 20 ಅಂಕವನ್ನು ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆ ಬರಲಿ. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ದ್ವೀಪ ಚಿತ್ರಕ್ಕೆ ನಾಯಕಿ ಯಾರು? ಆಪ್ಷನ್ ಎ ಜಯಮಾಲಾ, ಆಪ್ಷನ್ ಬಿ ಸೌಂದರ್ಯ. ಓಕೆ, ಸೌಂದರ್ಯ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ದ್ವೀಪ ಸಿನಿಮಾ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ?
ಓಕೆ ಸೂಪರ್. ಸೊ ಗಿರೀಶ್ ಕಾಸರವಳ್ಳಿ ಅವರ ಕುರಿತಾದ 3ನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಜಯಮಾಲಾ ನಟಿಸಿ ನಿರ್ಮಾಣ ಮಾಡಿರುವ ಯಾವ ಚಿತ್ರಕ್ಕೆ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನವಿದೆ? ಆಪ್ಷನ್ ಎ ನಾಯಿ ನೆರಳು, ಆಪ್ಷನ್ ಬಿ ತಾಯಿ ಸಾಹೇಬ. ತಾಯಿ ಸಾಹೇಬ. ಸಾಹೇಬ. ಓಕೆ, ಬಹಳ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ತಾಯಿ ಸಾಹೇಬ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋ ಮೂಲಕ 60 ಅಂಕವನ್ನ ಗಳಿಸಿದ್ದಾರೆ. ಗಿರೀಶ್ ಕಾಸರವಳ್ಳಿ ಅವರ ಕುರಿತಾದ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಕನಸೆಂಬೋ ಕುದುರೆಯ ನೇರಿ ಚಿತ್ರಕ್ಕೆ ಕಥೆ ಬರೆದವರು ಯಾರು? ಆಪ್ಷನ್ ಎ ಕುಂ ವೀರಭದ್ರಪ್ಪ, ಆಪ್ಷನ್ ಬಿ ಅಮರೇಶ್ ನುಗಡೋಣಿ. ಕುಂ ವೀರಭದ್ರಪ್ಪ. ಓಕೆ, ಆಪ್ಷನ್ ಎ ಕುಂ ವೀರಭದ್ರಪ್ಪ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಮರೇಶ್ ನುಗಡೋಣಿ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ನಾವು ಊಹೆ ಮಾಡಿ ಕೊಟ್ಟಿರೋ ಊಹೆ. ಓಕೆ, ಗೆಸ್ ಮಾಡಿದ್ರಿ. ಗೆಸ್ ವರ್ಕ್. ಪರವಾಗಿಲ್ಲ. ಈಗ 4ರಲ್ಲಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ವೆರಿ ವೆಲ್ ಪ್ಲೇಡ್. ಓಕೆ, ಈಗ ಕಸ್ತೂರಿ ನಿವಾಸ ಕುಟುಂಬ ಆಡೋದಕ್ಕೆ ರೆಡಿ ಇದ್ದೀರಾ? ಎಸ್, ಯಾವಾಗಲೂ ರೆಡಿ ಇರ್ತಾರೆ ಸರ್. ಓಕೆ, ಹಾಗಾದ್ರೆ ಬನ್ನಿ ಯಾರಾದ್ರೂ ಒಬ್ರು ಚೀಟಿ ಎತ್ಕೊಳ್ಳೋದಕ್ಕೆ. ಓಕೆ, ಏನಾದರೂ ಗೆಸ್ ಮಾಡ್ತೀರಾ ಯಾರ್ದು ಬಂದಿರ್ಬೋದು ಅಂತ? ಇಲ್ಲ. ಓಕೆ, ಭಾರತಿ ವಿಷ್ಣುವರ್ಧನ್. ಭಾರತಿ ವಿಷ್ಣುವರ್ಧನ್ ಅವರ ಕುರಿತಾದ 1ನೇ ಪ್ರಶ್ನೆ ಬರಲಿ. ಭಾರತಿ ವಿಷ್ಣುವರ್ಧನ್ ಅವರ ಜನ್ಮ ದಿನಾಂಕ ಯಾವುದು? ಆಪ್ಷನ್ ಎ ಜೂನ್ 20, ಆಪ್ಷನ್ ಬಿ ಆಗಸ್ಟ್ 15. ಆಗಸ್ಟ್ 15. ಓಕೆ, ಕಾನ್ಫಿಡೆಂಟ್ ಆಗಿದ್ದೀರಾ? ಕಾನ್ಫಿಡೆಂಟ್. ಆಗಸ್ಟ್ 15 ಅಂತ ಉತ್ತರ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಹೀಗಿರ್ಬೇಕು ಜೋಶ್. ಸೊ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. 2ನೇ ಪ್ರಶ್ನೆ ಬರಲಿ. ಭಾರತಿ ವಿಷ್ಣುವರ್ಧನ್ ಅವರ ಕುರಿತಾದ 2ನೇ ಪ್ರಶ್ನೆ. ಭಾರತಿ ವಿಷ್ಣುವರ್ಧನ್ ಅವರು ನಟಿಸಿದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ಲವ್ ಇನ್ ಬೆಂಗಳೂರು, ಆಪ್ಷನ್ ಬಿ ದುಡ್ಡೇ ದೊಡ್ಡಪ್ಪ. ಲವ್ ಇನ್ ಬೆಂಗಳೂರು. ಓಕೆ, ಗೆಸ್ ಮಾಡ್ತಾ ಇರೋದಾ? ಗೆಸ್. ಸೊ ಆಪ್ಷನ್ ಎ ಲವ್ ಇನ್ ಬೆಂಗಳೂರು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಅಯ್ಯೋ, ಪರವಾಗಿಲ್ಲ ಬಿಡಿ. ದುಡ್ಡೇ ದೊಡ್ಡಪ್ಪ ಸರಿಯಾದ ಉತ್ತರ. ಹಾಗಾಗಿ ನಿಮ್ಮ ಉತ್ತರ ತಪ್ಪಾಗಿದೆ. ಸೊ 3ನೇ ಪ್ರಶ್ನೆಗೆ ಹೋಗ್ಬಿಡೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ಭಾರತಿ ವಿಷ್ಣುವರ್ಧನ್ ಯಾವ ಹೆಸರಿನ ಪಾತ್ರ ನಿರ್ವಹಿಸಿದ್ದಾರೆ? ಆಪ್ಷನ್ ಎ ಗೀತಾ, ಆಪ್ಷನ್ ಬಿ ವೀಣಾ. ಗೀತಾ. ಓಕೆ, ಆಪ್ಷನ್ ಎ ಗೀತಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಗೆಸ್. ಓಕೆ, 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಮುಂದಿನ ಪ್ರಶ್ನೆ ಬಂದ್ಬಿಡ್ಲಿ, ನೋಡೋಣ. ಭಾರತಿ ವಿಷ್ಣುವರ್ಧನ್ ಅವರು ಮದುವೆ ಆಗಿದ್ದು ಯಾವಾಗ? ಆಪ್ಷನ್ ಎ ಡಿಸೆಂಬರ್ 9, ಆಪ್ಷನ್ ಬಿ ಫೆಬ್ರವರಿ 27. ನೀವು ಮದುವೆ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಜ್ಞಾಪಿಸ್ಕೊಳ್ಳಿ ಸರ್, ಯಾವತ್ತು ಊಟ ಮಾಡಿದ್ರು ಅಂತ. ಕೇಳ್ಬೋದಾ ಇದಕ್ಕೆ? ಅಟ್ಲೀಸ್ಟ್ ಮಂತ್ ಗೊತ್ತಾದ್ರೆ ಹೇಳ್ಬಿಡ್ಬೋದು. ಫೆಬ್ರವರಿ 27. ಗೆಸ್ಸಾ? ಗೆಸ್. ಓಕೆ ಸರ್, ಹಾಗಾದ್ರೆ ಲಾಕ್ ಮಾಡೋಣ ಅಲ್ಲ? ಗೆಸ್. ಅವ್ರದ್ದು ಊಟದ ಐಟಮ್ಸ್ ಬರ್ತಾ ಇರುತ್ತೆ, ಡೇಟ್ ಬರ್ತಾ ಇರಲ್ಲ. ರೂಪ ಬರ್ತಾ ಇದೆ ಹೊರತು ಇದು ಬರ್ತಾ ಇದೆ. ಸೊ ಫೆಬ್ರವರಿ 27 ಅಂತ ಹೇಳಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್. ಸೊ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 60 ಅಂಕವನ್ನು ಗಳಿಸಿದ್ದಾರೆ ಕಸ್ತೂರಿ ನಿವಾಸ ಕುಟುಂಬ. ವೆಲ್ ಪ್ಲೇಡ್. NB ಕೃಷ್ಣನ್ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದೀರಲ್ಲ? ಓಕೆ, ಯಾರಾದ್ರೂ ಒಬ್ರು ಬಂದು ಚಿಟ್ ಎತ್ಕೊಳ್ಳಿ. ಒಂದೇ ಚೀಟಿ. ಒಂದೇ ಓಕೆ, ನಿಮಗೆ ಸಿಕ್ಕಿರೋಂಥ ನಟರ ಹೆಸರು ಶ್ರೀನಾಥ್.
ಆಟಾಡೋದಕ್ಕೆ ರೆಡಿ ಅಲ್ವಾ? ಎಸ್. ಶ್ರೀನಾಥ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಬರಲಿ. ಶ್ರೀನಾಥ್ ಅವರ ಮೊದಲ ಹೆಸರೇನಿತ್ತು? ಆಪ್ಷನ್ ಎ ಶ್ರೀನಾಥ್, ಆಪ್ಷನ್ ಬಿ ನಾರಾಯಣಸ್ವಾಮಿ. ನಾರಾಯಣಸ್ವಾಮಿ. ಓಕೆ, ನಾರಾಯಣಸ್ವಾಮಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಓಕೆ, ಶ್ರೀನಾಥ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಬರಲಿ. ಯಾವ ಸಿನಿಮಾ ಮೂಲಕ ಶ್ರೀನಾಥ್ ಚಿತ್ರರಂಗ ಪ್ರವೇಶ ಮಾಡಿದರು? ಆಪ್ಷನ್ ಎ ಲಗ್ನ ಪತ್ರಿಕೆ, ಆಪ್ಷನ್ ಬಿ ಶುಭ ಮಂಗಳ. ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಎರಡೂ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನು ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ಬರಲಿ ಸ್ಕ್ರೀನ್ ಮೇಲೆ. ನಾಯಕರಾಗಿ ಶ್ರೀನಾಥ್ ಅವರು ನಟಿಸಿದ ಮೊದಲ ಸಿನಿಮಾ ಯಾವುದು? ಆಪ್ಷನ್ ಎ ಮಧುರ ಮಿಲನ, ಆಪ್ಷನ್ ಬಿ ಶುಭ ಮಂಗಳ. ಮಧುರ ಮಧುರ ಮಿಲನ. ಮಿಲನ. ಓಕೆ, ಮಧುರ ಮಿಲನ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಮೂರೂ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ದಾರೆ. ಇನ್ನ ಕೊನೆಯ ಪ್ರಶ್ನೆ, ಇದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಡ್ತೀರಾ? ಟ್ರೈ ಮಾಡ್ತೀವಿ ಅಂತಾರೆ, ಕೊಟ್ಟೇ ಬಿಡ್ತಾರೆ. ಓಕೆ, ಶ್ರೀನಾಥ್ ಅವರ ಕುರಿತಾದ 4ನೇ ಪ್ರಶ್ನೆ ಬರಲಿ. ಮಾನಸ ಸರೋವರ ಚಿತ್ರದಲ್ಲಿ ಶ್ರೀನಾಥ್ ನಿರ್ವಹಿಸಿದ ಪಾತ್ರದ ಹೆಸರೇನು? ಆಪ್ಷನ್ ಎ ಡಾಕ್ಟರ್ ಆನಂದ್, ಆಪ್ಷನ್ ಬಿ ಸಂತೋಷ್. ಡಾಕ್ಟರ್ ಆನಂದ್. ಓಕೆ, ಡಾಕ್ಟರ್ ಆನಂದ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಸೊ 4ಕ್ಕೆ 4 ಸರಿಯಾದ ಉತ್ತರವನ್ನು ಕೊಟ್ಟು 80 ಅಂಕವನ್ನು ಗಳಿಸಿದ್ದಾರೆ NB ಕೃಷ್ಣನ್ ಕುಟುಂಬ. ವೆರಿ ವೆಲ್ ಪ್ಲೇಡ್. ಸೊ ಮೊದಲನೇ ಸುತ್ತಿನಲ್ಲಿ ಈ ಮೂರೂ ತಂಡಗಳು 4ಕ್ಕೆ 4 ಸರಿಯಾದ ಉತ್ತರ ಕೊಟ್ಟಿದ್ರು. ನೀವು ಒಂದು ಸುಳಿವು ತಗೊಂಡಿದ್ರಿ, ಬಟ್ ಆಗಲಿಲ್ಲ. ಬಟ್ ಎರಡನೇ ಸುತ್ತಿನಲ್ಲಿ 4ಕ್ಕೆ 4 ಸರಿಯಾದ ಉತ್ತರ ಕೊಟ್ಟಿರೋದು ನೀವೇ. ಸೊ ಹಾಗಾಗಿ ಈ ಒಂದು ರೌಂಡ್ನಲ್ಲಿ ಆಡಲಿಲ್ಲ ಅಂದರೂ ನೆಕ್ಸ್ಟ್ ರೌಂಡಲ್ಲಿ ಆಡ್ತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ವೆರಿ ವೆಲ್ ಪ್ಲೇಡ್. ಸೊ ಇದೇ ಖುಷಿನಲ್ಲಿ ಈಗ ಮುಂದಿನ ರೌಂಡಿಗೆ ಹೋಗ್ಬಿಡೋಣ. ಈ ರೌಂಡ್ ಅಂತೂ ತುಂಬ ಸೂಪರ್ ಆಗಿರುತ್ತೆ, ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ನಿಮ್ಮಲ್ಲಿ ಯಾರು ನಟ ಭಯಂಕರರಿದ್ದಾರೆ ಅವರು ಬಂದು ಎನಾಕ್ಟ್ ಮಾಡಿ ತೋರಿಸ್ಬಹುದು. ಮೊದಲನೇದಾಗಿ ಭಜರಂಗಿ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಓಕೆ, ಇಲ್ಲದ ನಿಮ್ಮ ಸಮಯ ಈಗ ಶುರುವಾಗಿದೆ. ನೃತ್ಯ, ಡ್ಯಾನ್ಸ್. ವೀಣೆ, ಮೊದಲನೇ ಮೂರ್ಪದ, 3 ಅಕ್ಷರ. ಡೋಲಿ, ಪಲ್ಲಕ್ಕಿ. ರತಾಟೆ, ಪಲ್ಲಕ್ಕಿ. ಪಲ್ಲಕ್ಕಿ. ಎಸ್, ರೈಟ್ ಆನ್ಸರ್. ಓಕೆ, ಚೆನ್ನಾಗಿ ಗೆಸ್ ಮಾಡಿದ್ರಿ, ನೀವು ಕೂಡ ಚೆನ್ನಾಗಿ ತೋರಿಸಿದ್ರಿ. ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನು ಗಳಿಸಿದೆ ಭಜರಂಗಿ ಕುಟುಂಬ. ಓಕೆ, ನಿಮ್ಮ ಎರಡನೇ ಗೆಸ್ ಮಾಡಬೇಕಾಗಿರೋ ಹೆಸರು. ಸೊ ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ, 2 ಅಕ್ಷರ. 2 ಅಕ್ಷರ, 5 ಪದ, 5 ಅಕ್ಷರ. 2 ಬರಲಿದೆ. ಮನೆ, ಬೆಟ್ಟ, ಮನೆ, ಮನೆ, ಎರಡನೇ ತೋರು, 2ನೇ ಪದ, ಬೆಟ್ಟ, ಬೆಟ್ಟ, ಗಿರಿ, ಗೋಪುರ, ಗೋಪುರ, ಕಳಸ, ಗಾಳಿಗೋಪುರ. ಕಳಸ, ಕಳಸ ಶಿಖರ ಇದೆ. ಓಕೆ, ಎರಡನೇ ತೋರು. ಕೊನೆಯ 10 ಸೆಕೆಂಡ್ಗಳಿದೆ. ಗೋಪುರ. ದೊಡ್ಡದು, ಹಿಮಾಲಯ, 10, ಕಾಫಿ, ಟೀ, 9, ನೀರು, 8. ಎಲ್ಲಿರು, ಓಕೆ, ಸುಳಿವು ತಗೋತೀರಾ? ಸುಳಿವು ತಗೋತೀರಾ? ಆರ್ ಚಂದ್ರು ಈ ಚಿತ್ರದ ನಿರ್ದೇಶಕರು. ಗೆಸ್ ಮಾಡಿ, ಇನ್ನೊಂದ್ಸಲ ತೋರ್ಸು. ನೀವು ತೋರಿಸ್ತಾ ಇರಿ. ಹಾ, ತೋರಿಸ್ಬೇಕು. ಹೀರೋ, ಹೀರೋಯಿನ್. ಆರತಿ. ಹೀರೋಯಿನ್. ಇನ್ನೊಂದು ಸುಳಿವು. ಪೂಜಾ ಗಾಂಧಿ, ಪೂಜಾ ಗಾಂಧಿ ತೋರಿಸಿ, ಆರ್ ಚಂದ್ರು ನಿರ್ದೇಶನದ ಸಿನಿಮಾ
ಈಗ ಮುಂದಿನ ಸುಳಿವು ಕೂಡ ಅದಾಗಿತ್ತು, ಬಟ್ ಅದು ತೋರಿಸಿದ್ರು. ಸೊ ಬೇಗ, ಇನ್ನು 10 ಸೆಕೆಂಡ್ಸ್ ಇದೆ. 10, ಅಭಿನೇತ್ರಿ 9, 8, ಆರ್ ಚಂದ್ರು ನಿರ್ದೇಶನದ ಸಿನಿಮಾ. 7, 6, ಅವರೇ ಹೇಳ್ಬಿಟ್ರು ಅವಾಗಲೇ. 5, 4, 3, 2, 1. ಓಕೆ, ಬೇರೆ ಯಾರಾದರೂ ಗೆಸ್ ಮಾಡ್ತೀರಾ? ಎಸ್, ತಾಜ್ ಮಹಲ್. ಯಾವುದು? ಇವಾಗ ತಾಜ್ ಮಹಲ್. ಓಕೆ, ಇವಾಗ ನಿಮ್ಮ ಸಮಯ ಈಗ ಶುರುವಾಗಿದೆ. ಉಂಗುರ, ಚಿನ್ನ, ಬಂಗಾರ. ಗೋಲ್ಡನ್ ಸ್ಟಾರ್ ಗಣೇಶ್. ಹಾಂ. ರೋಮಿಯೋ. ತಾಳಿಪಟ್ಟು. ಮೂರು ಅಕ್ಷರ, ಮೂರೇ ಅಕ್ಷರನಾ? ಗಣೇಶ್ ಹೇಳೋದನ್ನ ಅದು ಆಕ್ಟ್ ಮಾಡು. ಹೆಸ್ರಾ? ರೋಮಿಯೋ. ಹೆಸ್ರಾ? ಫಿಲಮ್ ಹೆಸರು. ಡ್ಯಾನ್ಸ್. ಟ್ರೈನು, ಮೈಸೂರು. ಟ್ರೈನು. ಸರ್ಕಸ್ಸು. ಎಸ್, ರೈಟ್ ಆನ್ಸರ್. ಸೊ ಈಗ 2 ಕರೆಕ್ಟ್ ಆಗಿ ಗೆಸ್ ಮಾಡಿ 40 ಅಂಕನ ಗಳಿಸಿದ್ದಾರೆ. ನೋಡೋಣ ಕೊನೆಯದನ್ನು ಕೂಡ ಸರಿಯಾಗಿ ಗೆಸ್ ಮಾಡ್ತಾರಾ ಅಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಅಕ್ಷರ. ಹೀರೋ ಹೀರೋಯಿನು. ಗಜ. ಆನೆ. ಗಜ. ಗಜ. ಒಂಟಿ ಸಲಗ. 9. ನವಗ್ರಹ. ನವನ. ನವಶಕ್ತಿ ವೈಭವ. ಗಜ. ದಸರಾ ದಸರಾ. ನವರಾತ್ರಿ ದಸರಾ. ದಸರಾ ಏನು? ಅಂಬಾರಿ. ಸೊ ಇದಕ್ಕೂ ಕೂಡ ಸರಿಯಾಗಿ ಗೆಸ್ ಮಾಡಿದ್ದಾರೆ. 20 ಅಂಕ ಗಳಿಸಿದ್ದಾರೆ. ಒಟ್ಟಾರೆಯಾಗಿ 4ರಲ್ಲಿ 3 ಸರಿಯಾಗಿ ಗೆಸ್ ಮಾಡಿ 60 ಅಂಕ ಗಳಿಸಿದ್ದಾರೆ. ವೆರಿ ವೆಲ್ ಸೈಡ್, ಚೆನ್ನಾಗಿ ತೋರಿಸಿದ್ವಿ. ಈಗ ಜೋಯಿಸ್ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಓಕೆ, ಬನ್ನಿ ಈ ಕಡೆಗೆ ಬನ್ನಿ. ಶಂಕರ. ಸೂರ್ಯವಂಶ. ಸೂರ್ಯಕಾಂತಿ. Yes, ಸೂರ್ಯಕಾಂತಿ ಸರಿಯಾದ ಉತ್ತರ. ಆಕ್ಚುಲಿ ಕಾಂತಿ ತೋರಿಸ್ಬೋದು. ಓಕೆ, ಸೂರ್ಯಕಾಂತಿ ಅಂತ ಸರಿಯಾಗಿ ಗೆಸ್ ಮಾಡೋ ಮೂಲಕ 20 ಅಂಕನ ಗಳಿಸಿದ್ದಾರೆ. ದೋಸೆ, ನೀರು ದೋಸೆ. ದೋಸೆ, ನೀರು ದೋಸೆ. ಸೊ 2ನೇದನ್ನು ಕೂಡ ಸರಿಯಾಗಿ ಗೆಸ್ ಮಾಡೋ ಮೂಲಕ 40 ಅಂಕವನ್ನ ಗಳಿಸಿದ್ದಾರೆ ಜೋಯಿಸ್ ಕುಟುಂಬ. ಮುತ್ತಿನ ಹಾರ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಈ ಆನ್ಸರ್ ಮಾಡ್ತಾ ಇದೆ ಜೋಯಿಸ್ ಕುಟುಂಬ. ವೆರಿ ವೆಲ್ ಡನ್. 3ನೇದನ್ನು ಕೂಡ ಸರಿಯಾಗಿ ಗೆಸ್ ಮಾಡೋ ಮೂಲಕ 60 ಅಂಕನ ಗಳಿಸಿದ್ದಾರೆ. ಮೂರು ಅಕ್ಷರ. ಸಪ್ತ. 7 ಅಕ್ಷರ. 7 ಸುತ್ತಿನ ಕೋಟೆ. ಚೆನ್ನಾಗಿ ತೋರಿಸಿದ್ವಿ. ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರು ಜೋಯಿಸ್ ಕುಟುಂಬ ಸದಸ್ಯರು. 4ಕ್ಕೆ 4 ಕೂಡ ಸರಿಯಾಗಿ ಉತ್ತರ ಕೊಟ್ಟು 80 ಅಂಕವನ್ನ ಗಳಿಸಿದ್ದಾರೆ. ಅವರು ತುಂಬಾ ಚೆನ್ನಾಗಿ ತೋರಿಸಿದ್ರು, ಅವರು ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರು. ಓಕೆ, ಹಾಗಾದ್ರೆ ನಮ್ಮ ಕಸ್ತೂರಿ ನಿವಾಸ ಕುಟುಂಬದಿಂದ ಸರ್ ನೀವೇ ಬರ್ತೀರಾ ಅನ್ಸುತ್ತೆ. ಇಲ್ಲ, ಇಲ್ವಾ? ಅವನ ಹೆಸರು ತಪ್ಪು ಹೇಳಿದೆ. ಅನೀಶ್ ಆರ್ ಜೋಯಿಸ್ ಅಂತ ಅವನ ಹೆಸರು. ನಮಗೆ ಚಾನ್ಸ್ ಕೊಟ್ಟಿದ್ದೀನಿ. ಓ, ತಪ್ಪು ಹೇಳಿದ್ರಿ ಅಂತ ಚಾನ್ಸ್ ಕೊಟ್ಟಿದ್ದೀರಾ? ಓಕೆ, ಈ ಕಡೆಗೆ ಬಂದ್ಬಿಡಿ ಸರ್. ಬೆರಳು. ಉಗುರು ಬಣ್ಣ. ನೈಲ್ ಪಾಲಿಶ್. ಓಟು. ಮತದಾನ. ವೆರಿ ನೈಸ್. ಸೊ ಮೊದಲನೇದಕ್ಕೆ ಸರಿಯಾಗಿ ಗೆಸ್ ಮಾಡಿ 20 ಅಂಕವನ್ನ ಗಳಿಸಿದೆ ಕಸ್ತೂರಿ ನಿವಾಸ ಕುಟುಂಬ. 3 ಅಕ್ಷರ. ಮೊದಲನೇ ಅಕ್ಷರ. ಹಾಕೋದು. ನಡೆಯೋದು. ಪಕ್ಕ ಚುಕ್ಕ.
ಎರಡನೇ ಅಕ್ಷರ ಎರಡಕ್ಷರ ಮನೆ ಮನೆ ಪಕ್ಕದ ಮನೆ ಪಕ್ಕದ ಮನೆ ಹುಡುಗಿ ಮನೆ ಹುಡುಗಿ ರೈಟ್ ಆನ್ಸರ್. ಸೊ ಎರಡನೇದನ್ನ ಸರಿಯಾಗಿ ಗೆಸ್ ಮಾಡಿ ಕಸ್ತೂರಿ ನಿವಾಸ ಕುಟುಂಬ 40 ಅಂಕವನ್ನ ಗಳಿಸಿದೆ. ಒಂದೇ ವರ್ಣ ಸೂರ್ಯ ಮಳೆ ಆಕಾಶ. ಆಕಾಶ ಮಗು ಇದು ಬೇರೆ ಥರ ತೋರಿಸು. ನೀರು ನೀರು ನದಿ, ಭೂಮಿ ಹಳ್ಳ, ಆಕಾಶ ಗುಡುಗು ಗುಡುಗು ಮೋಡ ಮಳೆ, ಮೋಡ, ಮಳೆ ಪರ್ವತ ನಕ್ಷತ್ರ, ಆಲಿಕಲ್ಲು ತಿನ್ನೋದು ತಿನ್ನೋದು ಮಾವಿನ ಹಣ್ಣು ಹಣ್ಣು ಮರ, ಮಾವಿನ ಮರ ಮಾವಿನ ಮರ ಮರ, ಮರ ನದಿ ಓಕೆ, ಸಮಯ ಇನ್ನು 10 ಸೆಕೆಂಡ್ಸ್ ಇದೆ. ಮರ ಕೀಳ- ಕೀಳೋದು ದ್ರಾಕ್ಷಿ, ರೂಟ್ ಬೇರು ಎಸ್, ಬೇರು ರೈಟ್ ಆನ್ಸರ್. ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ಬಿಟ್ರು. ಸೊ ಮೂರನೇದನ್ನು ಕೂಡ ಸರಿಯಾಗಿ ಗೆಸ್ ಮಾಡಿ ತೋರಿಸ್ತಾ 60 ಅಂಕವನ್ನ ಗಳಿಸಿದ್ದೀರಾ. ನೋಡೋಣ. ಹಾ ಕನ್ನಡ ಇಂಗ್ಲಿಷ್ ಮೊದಲನೇದು ಮೊದಲನೇ ಪದ ಇಂಗ್ಲೀಷು ಫ್ಲವರ್ ಪಾಟ್ ಬುಗುರಿ ಇಂಗ್ಲೀಷ್ ವರ್ಡ್ ಫಸ್ಟ್ ಒಂದು ಇಂಗ್ಲಿಷ್ ಹ್ಞೂ ಎರಡು ಇಂಗ್ಲಿಷ್ ಎರಡನೇ ಪದ ಕನ್ನಡ ಕನ್ನಡ ಜಿ, ಅಜ್ಜಿ ಓ ಎಂತ ಅಜ್ಜಿ ಮುದುಕಿ, ಎಂತ ಮುದುಕಿ, ಅಜ್ಜಿ ಕರೆಕ್ಟು ಅಜ್ಜಿ ಕರೆಕ್ಟು Okay, ಇನ್ನು ಫಸ್ಟ್ 10 ಇಂಗ್ಲೀಷ್ seconds. ಮ್ಯಾಜಿಕ್ ಅಜ್ಜಿ ವೆರಿ ವೆಲ್ ಡನ್. ಸೊ ಈಗ 4ಕ್ಕೆ 4 ಸರಿಯಾದ ಉತ್ತರವನ್ನು ಕೊಡೋ ಮೂಲಕ ಕಸ್ತೂರಿ ನಿವಾಸ ಕುಟುಂಬ 80 ಅಂಕವನ್ನ ಗಳಿಸಿದೆ. ಪಕ್ಕ. ಓಕೆ, ವೆರಿ ವೆಲ್ ಪ್ಲೇಡ್. ಓಕೆ, NB ಕೃಷ್ಣನ್ ಕುಟುಂಬ ಆಡೋದಕ್ಕೆ ರೆಡಿ ಇದೀರಲ್ಲ? ಯಾರು ಬರ್ತಾ ಇದ್ದಾರೆ ಇಲ್ಲಿ? ಓಕೆ, ಮೂರು ವರ್ಡ್ ಸುರಭಿ. ಮೂರನೇದು ರೈಟಿಂಗ್ ಬರೆಯೋದು, ಇಂಗ್ಲಿಷ್ ರೈಟ್ ಬರೆಯೋದು, ರೈಟಿಂಗ್ ರೈಟ್, ಲೆಟರ್ಸ್, ಬುಕ್ 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 ಪುಸ್ತಕ, ಕವನ, ಕವಿತೆ, ಕವನ ಕವಿತೆ, ಕವಿತೆ, ಕಾವ್ಯ, ನಾವೆಲ್ ಕಾವ್ಯ ಕವಿತೆ, ಪೆನ್ ಲೇಖನ, ರೈಟಿಂಗ್ ಬರಗಾರ, 10 ಸೆಕೆಂಡ್ ಇದೆ. ಬರಹಗಾರ ರೈಟಿಂಗ್ ಕವಿತ್ರಿ, ಕವಯತ್ರಿ, ಪುಸ್ತಕ ಪುಸ್ತಕ 10 ಸೆಕೆಂಡ್ ಇದೆ. ಪುಸ್ತಕ, ಸುಳಿವು ಪತ್ರಲೇಖ. ತಗೋತೀರಾ? ಪತ್ರಿಕೆ ಸುಳಿವು ತಗೋತೀರಾ? ಪುಸ್ತಕ ಪುಸ್ತಕ ಸಮಯ ಆಗ್ತಾ ಇದೆ. ಸುಳಿವು ತಗೋತೀರಾ? ಹೇಳಿ. ಓಕೆ, ಇದು ವಿಷ್ಣುವರ್ಧನ್ ನಟನೆಯ ಸಿನಿಮಾ. ಲಗ್ನ ಪುಸ್ತಕ ಮೂರನೇ ವರ್ಡ್ ಇಡಿ ಏನು? ಮುಖ ಪುಸ್ತಕ, ಜೀವನದಿ, ಓಕೆ, ಇನ್ನೊಂದು ಸುಳಿವು ದ್ವಾರಕೀಶ್ ನಿರ್ದೇಶನದ ಚಿತ್ರ. ಆಪ್ತಮಿತ್ರ, ಕಾದಂಬರಿ ಈ ಬರೆದ ಕಾದಂಬರಿ, ಈ ಬರೆದ ಕಾದಂಬರಿ. ಓಕೆ, 2 ಸುಳಿವನ್ನ ತಗೊಂಡು ಗೆಸ್ ಮಾಡಿರೋದ್ರಿಂದ 10 ಅಂಕ ಕಟ್ಟಾಗಿದೆ. ಮೊದಲನೇ ಪ್ರಶ್ನೆಗೆ ನಿಮಗೆ ಸಿಕ್ಕಿರೋದು 10 ಅಂಕಗಳು. ನಾಗರಾವ್, ಸ್ನೇಕ್, ಹಾವು ಹಾವಿನ ಎಡೆ, ಹಾವು ಹಾವು, ನಾಗರ ಹಾವು, ಉದ್ದದ ಹಾವು, ಹೆಬ್ಬಾವು, ಹೆಬ್ಬಾವು, ಕಾಳಿಂಗ ಕಾಳಿಂಗ ಸರ್ಪ. Yes! ಸರಿಯಾಗಿದೆ. ಎರಡನೇ ಗೆಸ್ ಅನ್ನು ಕರೆಕ್ಟ್ ಆಗಿ ಮಾಡಿದ್ದಾರೆ. 20 ಅಂಕ ಸಿಕ್ಕಿದೆ. 20 + 10 30 ಅಂಕ. ಮೊಗ್ಗಿನ ಮನಸ್ಸು, ಮೊಗ್ಗು, 3 ವರ್ಡ್ಸ್, 3 ವರ್ಡ್ಸ್. ಇನ್ನೊಂದ್ಸಲ ಕರೆಕ್ಟ್ ಆಗಿ ಹೇಳಿ. ಮುದುಡಿದ ತಾವರೆ ಅರಳಿತು.
ಸೊ ಮುದುಡಿದ ತಾವರೆ ಅರಳಿತು, ರೈಟ್ ಆನ್ಸರ್. ಎಷ್ಟು 50 ಅಂಕ. ಸೊ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಆದರೆ 2 ಸುಳಿವನ್ನ ತಗೊಂಡಿರೋದ್ರಿಂದ 50 ಅಂಕನ ಗಳಿಸಿದ್ದಾರೆ. ಆಟೋ. ಆಟೋ ರಾಜ. ಓಕೆ, ವೆರಿ ವೆಲ್ ಪ್ಲೇಡ್, ಚೆನ್ನಾಗಿ ತೋರಿಸಿದ್ರು. ಈಗ 4ಕ್ಕೆ 4 ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಆದರೆ 2 ಸುಳಿವನ್ನ ತಗೊಂಡಿರೋದ್ರಿಂದ ಎನ್ ವಿ ಕೃಷ್ಣನ್ ಕುಟುಂಬ ಈ ಸುತ್ತಿನಲ್ಲಿ ಗಳಿಸಿದೆ 70 ಅಂಕಗಳು. ವೆರಿ ವೆಲ್ ಸರ್. ಸೊ 3 ಸುತ್ತುಗಳು ಕೂಡ ಮುಕ್ತಾಯ ಆಗಿದೆ. ಎಲ್ಲರೂ ಕೂಡ ಚೆನ್ನಾಗಿ ಎನಾಕ್ಟ್ ಮಾಡಿ ತೋರಿಸಿದ್ರಿ, ಚೆನ್ನಾಗಿ ಗೆಸ್ ಕೂಡ ಮಾಡಿದ್ರು ಉಳಿದ ಕುಟುಂಬ ಸದಸ್ಯರು. ಈಗ 4ನೇ ಸುತ್ತಿಗೆ ಹೋಗ್ಬಿಡೋಣ. 4ನೇ ಸುತ್ತಿನ ಹೆಸರು ಚಿತ್ರ ಜಗತ್ತು. ಮೊದಲಿಗೆ ಫೋಟೋ ಬರುತ್ತೆ, ಆ ಫೋಟೋ ಸಂಬಂಧಿತ ಪ್ರಶ್ನೆ ಬರುತ್ತೆ, ಅದಕ್ಕೆ ಉತ್ತರವನ್ನು ಕೊಡಬೇಕು. 4 ಪ್ರಶ್ನೆಗಳಿಗೂ 2 ಆಪ್ಷನ್ ಇರುತ್ತೆ. ಓಕೆ, ಭಜರಂಗಿ ಕುಟುಂಬ ಫುಲ್ ಜೋಶ್ ಬರಲಿ. ಜೈ ಭಜರಂಗಿ ಅನ್ನಿ. ಓಕೆ, ಸೊ ಭಜರಂಗಿ ಕುಟುಂಬ ಇದೀಗ ಚಿತ್ರ ಜಗತ್ತು ಆಟನ ಆಡ್ತಾ ಇದ್ದಾರೆ. ಅವರ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಬರಲಿ. ಇದ್ರ ರಿಲೇಟೆಡ್ ಪ್ರಶ್ನೆ ಇರುತ್ತೆ. ಓಕೆ, ನಿಮ್ಮ ಪ್ರಶ್ನೆ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಯಾವ ಸಿನಿಮಾದ ಚಿತ್ರ? ಗಂಧದ ಗುಡಿ. ಆಪ್ಷನ್ಸ್ ಇರುತ್ತೆ. ಆಪ್ಷನ್ ಎ ಗಂಧದ ಗುಡಿ, ಆಪ್ಷನ್ ಬಿ ಹುಲಿಯ ಹಾಲಿನ ಮೇವು. ಗಂಧದ ಗುಡಿ. ಓಕೆ, ಗಂಧದ ಗುಡಿ ಅಂತ ಆಪ್ಷನ್ ಬರಕ್ಕಿಂತ ಮುಂಚೆನೆ ಹೇಳಿದ್ರು. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಸರಿಯಾದ ಉತ್ತರ ಕೊಟ್ಟು ಈಗ 20 ಅಂಕವನ್ನ ಗಳಿಸಿದ್ದಾರೆ ಭಜರಂಗಿ ಕುಟುಂಬ. ನಿಮ್ಮ 2ನೇ ಪ್ರಶ್ನೆಗೆ ಸಂಬಂಧಿತ ಫೋಟೋ ಬರ್ತಾ ಇದೆ ಈಗ ನೋಡಿ. ಈ ಯಾವ ಸಿನಿಮಾದಲ್ಲಿ ಯಶ್ ಜೊತೆ ಅಮೂಲ್ಯ ನಟಿಸಿದ್ದಾರೆ? ಎ ಕಿರಾತಕ, ಆಪ್ಷನ್ ಬಿ ಗಜಕೇಸರಿ. ಗಜಕೇಸರಿ. ಓಕೆ, ಗಜಕೇಸರಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ರೈಟ್ ಆನ್ಸರ್. ಸೊ 2 ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ, 40 ಅಂಕನ ಗಳಿಸಿದ್ದಾರೆ. ಈಗ ನಿಮ್ಮ 3ನೇ ಪ್ರಶ್ನೆಗೆ ಸಂಬಂಧಿಸಿದ ಚಿತ್ರ ಬರ್ತಾ ಇದೆ ನೋಡಿ. ನಿಮ್ಮ 3ನೇ ಪ್ರಶ್ನೆ, ಶಿವರಾಜ್ ಕುಮಾರ್ ಅಭಿನಯದ ಯಾವ ಸಿನಿಮಾದ ದೃಶ್ಯವಿದು? ಎ ಮಿಸ್ಟರ್ ಪುಟ್ಸಾಮಿ, ಬಿ ಹಗಲು ವೇಷ. ಹಗಲು ವೇಷ. ಹಗಲು ವೇಷ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ರೈಟ್ ಆನ್ಸರ್. ಸೊ 3ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 60 ಅಂಕ ಗಳಿಸಿದ್ದಾರೆ. ನಿಮ್ಮ 4ನೇ ಪ್ರಶ್ನೆಗೆ ಸಂಬಂಧಿಸಿದಂತಹ ಫೋಟೋ ಈಗ ಬರ್ತಾ ಇದೆ ನೋಡಿ. ಯಾರ ನಿರ್ದೇಶನದ ಚಿತ್ರದಲ್ಲಿ ಅಪ್ಪು ಈ ರೀತಿಯಾಗಿ ಕಾಣಿಸಿಕೊಂಡಿದ್ದಾರೆ? ಆಪ್ಷನ್ ಎ ಸಂತೋಷ್ ಆನಂದರಾಮ್, ಆಪ್ಷನ್ ಬಿ ಎ ಹರ್ಷ. ಓಕೆ, ಉತ್ತರ ನಿಮ್ಮ ಉತ್ತರ ಈಗ 5 4 ಎ ಹರ್ಷ. ಓಕೆ ಓಕೆ, ಆಪ್ಷನ್ ಬಿ ಎ ಹರ್ಷ ಅಂತ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಇದು ಗೆಸ್ ಮಾಡಿದ್ದಾ? ಓಕೆ, ನೈಸ್. ಯಾವ ಚಿತ್ರ ಹೇಳಿ? ಎ ಹರ್ಷ ಡೈರೆಕ್ಟ್ ಮಾಡೋದು ಅಪ್ಪು ಅವ್ರಿಗೆ? ಇವರತ್ನ ಅನ್ಕೊಂಡ್ವಿ, ಅದಲ್ಲ. ಅಂಜನಿ ಪುತ್ರ, ಕರೆಕ್ಟ್. ಓಕೆ, ಸೊ 4 ಪ್ರಶ್ನೆಗಳಿಗೆ 4 ಸರಿಯಾದ ಉತ್ತರ ಕೊಡೋ ಮೂಲಕ 80 ಅಂಕವನ್ನ ಗಳಿಸಿದೆ ಭಜರಂಗಿ ಕುಟುಂಬ. ವೆರಿ ವೆಲ್ ಪ್ಲಾನ್ಡ್, ಬಿಗ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ಈಗ ಜೋಯಿಸ್ ಕುಟುಂಬ ರೆಡಿ ಇದ್ದೀರಾ ಅಲ್ಲ ಚಿತ್ರ ಜಗತ್ತು ರೌಂಡ್ ಆಡೋದಕ್ಕೆ? ಓಕೆ, ನಿಮ್ಮ ಮೊದಲ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಬರ್ತಾ ಇದೆ ನೋಡಿ. ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಭಕ್ತ ಸಿರಿಯಾಳ, ಆಪ್ಷನ್ ಬಿ ಕಾಕನಕೋಟೆ. ಓಕೆ, ಬಹಳ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿರೋದ್ರಿಂದ ಕಾಕನಕೋಟೆ ಉತ್ತರ ಸರಿಯಾಗಿದೆಯಾ? ಓಕೆ, ರೈಟ್ ಆನ್ಸರ್. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, 20 ಅಂಕ ಗಳಿಸಿದ್ದಾರೆ. ಇವರ ಮುಂದಿನ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಬರಲಿ. ಈ ಚಿತ್ರದಲ್ಲಿರುವ ನಾಯಕಿಯ ಹೆಸರೇನು? ಎ ಮಾನ್ವಿತಾ ಕಾಮತ್, ಬಿ ದೀಪಿಕಾ ದಾಸ್. ಎ ಮಾನ್ವಿತಾ ಕಾಮತ್.
ಓಕೆ, ಆಪ್ಷನ್ ಎ ಮಾನ್ವಿತಾ ಕಾಮತ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ರೈಟ್ ಆನ್ಸರ್. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋ ಮೂಲಕ 40 ಅಂಕನ ಗಳಿಸಿದೆ ಜೋಯಿಸ್ ಕುಟುಂಬ. ನಿಮ್ಮ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಬರ್ತಾ ಇದೆ. ಈ ಚಿತ್ರದಲ್ಲಿ ಇರುವ ನಾಯಕಿ ಯಾರು? ಆಪ್ಷನ್ ಎ ಸರಿತಾ, ವಸಂತಿ. ಪದ್ಮಾ ವಾಸಂತಿ. ಯಾಕೆ ಸರಿತಾ ಅವರಲ್ವಾ? ಸೊ ಆಪ್ಷನ್ ಬಿ ಪದ್ಮಾ ವಾಸಂತಿ ಅಂತ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರೈಟ್ ಆನ್ಸರ್. ಯಾವ ಚಿತ್ರದದ್ದು? ಮಾನಸ ಸರೋವರ. ಓಕೆ, ಸೊ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋ ಮೂಲಕ 60 ಅಂಕನ ಗಳಿಸಿದ್ದಾರೆ. ಇವರ 4ನೇ ಪ್ರಶ್ನೆಯ ಕುರಿತಾದ ಫೋಟೋ ಬರಲಿ ಈಗ. ಅಮೂಲ್ಯ ಮತ್ತು ದುನಿಯಾ ವಿಜಯ್ ಕಾಂಬಿನೇಷನ್ನ ಯಾವ ಸಿನಿಮಾವಿದು? ಆಪ್ಷನ್ ಎ ಕರಿಚಿರತೆ, ಆಪ್ಷನ್ ಬಿ ಮಾಸ್ತಿ ಗುಡಿ, ಕರಿಚಿರತೆ. ಲಾಕ್ ಮಾಡ್ಲಾ? ಗೆಸ್. ಓಕೆ, ಕರಿಚಿರತೆ ಅಂತ ಗೆಸ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮಾಸ್ತಿ ಗುಡಿ. ಓಕೆ, ಕರಿಚಿರತೆಯಲ್ಲಿ ಬಹುಶಃ ದುನಿಯಾ ವಿಜಯ್ ಮತ್ತೆ ರಾಗಿಣಿ ಕಾಂಬಿನೇಷನ್ ಸಿನಿಮಾ ಅದು. ಓಕೆ, ಕೊನೆ ಉತ್ತರ ತಪ್ಪಾಗಿದೆ. ಸೊ ಬಹುಶಃ ಇಲ್ಲಿ ನೀವು ಹಳೆ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತೀರಾ ಅನ್ಸುತ್ತಲ್ಲ. ಅದಕ್ಕೆಲ್ಲ ಆಪ್ಷನ್ಗಿಂತ ಮುಂಚೆನೆ ಉತ್ತರವನ್ನ ಕೊಡ್ತಾ ಇದ್ರು. ಬಟ್ ಪರವಾಗಿಲ್ಲ, 4ರಲ್ಲಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋ ಮೂಲಕ 60 ಅಂಕವನ್ನ ಗಳಿಸಿದ್ದಾರೆ. ಓಕೆ, ಇಲ್ಲಿ ಕಸ್ತೂರಿ ನಿವಾಸ ಕುಟುಂಬ ರೆಡಿನಾ? ಎಸ್, ಯಾವಾಗಲೂ ಎಸ್ ಅಂತಾರೆ. ಆಲ್ವೇಸ್ ರೆಡಿ. ಸೊ ಈಗಲೂ ಕೂಡ ರೆಡಿ ಆಗಿದ್ದಾರೆ. ಇವರ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಮುತ್ತಿನ ಹಾರ, ಆಪ್ಷನ್ ಬಿ ಬಂಧನ. ಮುತ್ತಿನ ಹಾರ. ಓಕೆ, ಆಪ್ಷನ್ ಎ ಮುತ್ತಿನ ಹಾರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಕಸ್ತೂರಿ ನಿವಾಸ ಕುಟುಂಬ ಗಳಿಸಿದೆ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಮೊದಲಿಗೆ ಅದರ ಕುರಿತಾದ ಫೋಟೋ ಬರಲಿ. ಆಗ್ಲೇ ಆನ್ಸರ್ ಗೊತ್ತಾಗಿದೆ, ಹೇಳ್ಬಿಟ್ರು ಅವರು. ಆದ್ರೆ ಏನ್ ಪ್ರಶ್ನೆ ಕೇಳ್ತೀವಿ ಅಂತ ಗೊತ್ತಿಲ್ಲ. ಗಣೇಶ್ ನಟನೆಯ ಯಾವ ಸಿನಿಮಾದ ಚಿತ್ರವಿದು? ಆಪ್ಷನ್ ಎ ಚೆಲ್ಲಾಟ, ಆಪ್ಷನ್ ಬಿ ಮುಂಗಾರು ಮಳೆ 2. ಮುಂಗಾರು ಮಳೆ 2. ಓಕೆ, ಮುಂಗಾರು ಮಳೆ 2 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸೊ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋ ಮೂಲಕ 40 ಅಂಕನ ಗಳಿಸಿದ್ದಾರೆ. ನಿಮ್ಮ 3ನೇ ಪ್ರಶ್ನೆಯ ಕುರಿತಾದ ಫೋಟೋ ಬರ್ತಾ ಇದೆ ನೋಡಿ. ನಿಮ್ಮ ಪ್ರಶ್ನೆ ಇಂತಿದೆ, ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಮಿಂಚಿನ ಓಟ, ಆಪ್ಷನ್ ಬಿ ಒಂದಾನೊಂದು ಕಾಲದಲ್ಲಿ. ಓಕೆ, ಒಂದಾನೊಂದು ಕಾಲದಲ್ಲಿ ಅಂತ ಈಗ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋ ಮೂಲಕ 60 ಅಂಕವನ್ನ ಕಸ್ತೂರಿ ನಿವಾಸ ಕುಟುಂಬ ಗಳಿಸಿದೆ. 4ನೇದಕ್ಕೂ ಕೊಟ್ಬಿಟ್ರೆ ಔಟ್ ಆಫ್ ಔಟ್. ಸೊ 4ನೇ ಪ್ರಶ್ನೆಯ ಸಂಬಂಧಿತ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರಲಿ. ದರ್ಶನ್ ಜೊತೆ ಅರ್ಜುನ್ ಸರ್ಜಾ ನಟಿಸಿರುವ ಯಾವ ಸಿನಿಮಾದ ಚಿತ್ರವಿದು? ಎ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಆಪ್ಷನ್ ಬಿ ಕುರುಕ್ಷೇತ್ರ. ಓಕೆ, ಕುರುಕ್ಷೇತ್ರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. 4 ಔಟ್ ಆಫ್ 4, 4ಕ್ಕೆ 4 ಸರಿಯಾದ ಉತ್ತರ ಕೊಟ್ಟು ಕಸ್ತೂರಿ ನಿವಾಸ ಕುಟುಂಬ 80 ಅಂಕವನ್ನ ಗಳಿಸಿದೆ. ವೆರಿ ವೆಲ್ ಪ್ಲೇಡ್. ಓಕೆ, ಈಗ ನಮ್ಮ NB ಕೃಷ್ಣನ್ ಕುಟುಂಬ ರೆಡಿ ಇದೆಯಾ? ಎಸ್, ರೆಡಿ ಆಗಿದ್ದಾರೆ. ಹಾಗಾದ್ರೆ ಅವರ ಮೊದಲನೇ ಪ್ರಶ್ನೆಯ ಸಂಬಂಧಿತ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಸತಿ ಸಾವಿತ್ರಿ, ಆಪ್ಷನ್ ಬಿ ಸ್ಕೂಲ್ ಮಾಸ್ಟರ್. ಇನ್ನೊಂದ್ಸರಿ ತೋರಿಸ್ತೀರಾ ಫೋಟೋ? ಆ ಫೋಟೋ ಇನ್ನೊಂದ್ಸಲ ತೋರಿಸಿ. ಓಕೆ, ಸ್ಕೂಲ್ ಮಾಸ್ಟರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ಗೆಸ್ ಮಾಡಿದ್ದ ಅಥವಾ ನೋಡಿದ್ರಾ? ಇಲ್ಲ, ಫೋಟೋದಲ್ಲ ಅನ್ಸುತ್ತೆ ಅದು. ಅನ್ಸುತ್ತೆ. ಓಕೆ,
ಅನ್ಸುತ್ತೆ ಅಂದ್ರೆ ಅದೇ ಗೆಸ್ ಮಾಡಿದ್ದು ಅಂತ. ಓಕೆ, ಸ್ಕೂಲ್ ಮಾಸ್ಟರ್ ರೈಟ್ ಆನ್ಸರ್. 20 ಅಂಕವನ್ನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ಮತ್ತು ದತ್ತಣ್ಣ ನಟನೆಯ ಯಾವ ಸಿನಿಮಾದ ಚಿತ್ರವಿದು? ಆಪ್ಷನ್ ಎ ನೀರ್ದೋಸೆ, ಆಪ್ಷನ್ ಬಿ ಮೇಲುಕೋಟೆ ಮಂಜ. ನೀರ್ದೋಸೆ. ಓಕೆ, ಆಪ್ಷನ್ ಎ ನೀರ್ದೋಸೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡೋ ಮೂಲಕ 40 ಅಂಕವನ್ನು ಗಳಿಸಿದೆ ಎನ್ ಬಿ ಕೃಷ್ಣನ್ ಕುಟುಂಬ. ಅವರ 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರಲಿ. ಸಾಹಿತಿ ಪಿ ಲಂಕೇಶ್ ನಟಿಸಿರುವ ಯಾವ ಸಿನಿಮಾದ ಚಿತ್ರವಿದು? ಎ ಬರ, ಬಿ ಸಂಸ್ಕಾರ. ಸಂಸ್ಕಾರ. ಓಕೆ, ಸಂಸ್ಕಾರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ 3ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ನಿಮ್ಮ 4ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಬರ್ತಾ ಇದೆ. ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಪ್ರೇಮ ಪುರಾಣ, ಆಪ್ಷನ್ ಬಿ ಪುಂಗಿದಾಸ. ಪುಂಗಿದಾಸ. ಓಕೆ, ಪುಂಗಿದಾಸ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಸೊ ಎನ್ ಬಿ ಕೃಷ್ಣನ್ ಕುಟುಂಬ ಸದಸ್ಯರು ಕೂಡ 4ಕ್ಕೆ 4 ಸರಿಯಾಗಿ ಉತ್ತರ ಕೊಟ್ಟು 80 ಅಂಕವನ್ನು ಗಳಿಸಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ಇವಾಗ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಯಾವ ಕುಟುಂಬ ಎಷ್ಟೆಷ್ಟು ಅಂಕಗಳನ್ನು ಗಳಿಸಿದೆ ಅಂತ ಹೇಳಿ ನೋಡೋಣ. ರೆಡಿ ಇದ್ದೀರಾ ಸರ್ ನೀವು? ಎಸ್, ಅವ್ರು ಹೇಳಿದ್ಮೇಲೆ ಇವಾಗ ಹಾಕೋದೆ. ಮೊದಲನೇದಾಗಿ ಭಜರಂಗಿ ಕುಟುಂಬ ಗಳಿಸಿರುವಂತಹ ಅಂಕಗಳು 240. ನೈಸ್. ಜೋಯಿಸ್ ಕುಟುಂಬ ಗಳಿಸಿರುವಂತಹ ಅಂಕಗಳು 280. ಓಕೆ, ನಮ್ಮ ಕಸ್ತೂರಿ ನಿವಾಸ ಕುಟುಂಬ ಸರ್ ರೆಡಿನಾ ನೋಡೋಕ್ಕೆ? ಎಸ್. ಸೊ ಕಸ್ತೂರಿ ನಿವಾಸಗಳು 300 ಅಂಕಗಳನ್ನು ಗಳಿಸಿದೆ. ಓಕೆ, ಈಗ ಕೊನೆಯದಾಗಿ ಎನ್ ಬಿ ಕೃಷ್ಣನ್ ಕುಟುಂಬ ಗಳಿಸಿರುವಂತಹ ಅಂಕಗಳು 300. ಓಕೆ, ಸೊ ಇಲ್ಲಿ ಟೈ ಆಗಿದೆ. ಎನ್ ಬಿ ಕೃಷ್ಣನ್ ಹಾಗೇನೆ ಕಸ್ತೂರಿ ನಿವಾಸ ಕುಟುಂಬ ಇಬ್ಬರೂ ಕೂಡ 300 ಅಂಕಗಳನ್ನು ಗಳಿಸುವ ಮೂಲಕ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಸರ್. ಜೈ. ಓಕೆ, ಇನ್ನು ಈ ಕಡೆ ಜೋಯಿಸ್ ಕುಟುಂಬ 280 ಅಂಕಗಳನ್ನು ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ನಮ್ಮ ಭಜರಂಗಿ ಕುಟುಂಬ ಕೂಡ 240 ಅಂಕಗಳನ್ನು ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಥ್ಯಾಂಕ್ಸ್. ಓಕೆ, ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಎಲ್ಲೋ ಸ್ವಲ್ಪ ಅಂಕಗಳ ಮೂಲಕ ಡಿಫ್ರೆನ್ಸ್ ಆಯಿತು. ಕೆಲವರಿಗೆ ಈಸಿ ಕ್ವೆಶನ್ಸ್ ಬರ್ತಾ ಇತ್ತು, ಇನ್ನು ಕೆಲವರಿಗೆ ಸ್ವಲ್ಪ ಟಫ್ ಆಗ್ತಾ ಇತ್ತು. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಅದರಲ್ಲೂ ಸರ್ ಭಾಳ ಜೋಶಾಗಿ ಮಾಡಿದ್ರಿ. ಅಯ್ಯೋ, ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್ ಗೆದ್ದಂಥ ಎಲ್ಲ ತಂಡಗಳಿಗೂ. ನಿಮ್ಮೆಲ್ರಿಗೂ ಸ್ನೇಹ ಬುಕ್ ಹೌಸ್ ಕಡೆಯಿಂದ ಸಿನಿಮಾ ಕುರಿತಾದ ಪುಸ್ತಕಗಳನ್ನು ಬಹುಮಾನವಾಗಿ ನೀಡಲಾಗ್ತಾ ಇದೆ. ಸೊ ಈಗ ಕಸ್ತೂರಿ ನಿವಾಸ ಕುಟುಂಬ 300 ಅಂಕಗಳನ್ನು ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಇನ್ನೊಂದರ ತಗೋತೀನಿ. ಕಸ್ತೂರಿ ನಿವಾಸ ಕುಟುಂಬ 300 ಅಂಕಗಳನ್ನು ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಅವರು ಹಾಗೇನೆ ಎನ್ ಬಿ ಕೃಷ್ಣನ್ ಇಬ್ಬರು ಕೂಡ 300 ಮೊದಲನೇ ಸ್ಥಾನ. ಅವರಿಗೆ ಪುಸ್ತಕವನ್ನು ನೀಡೋಣ. ಸ್ಟಾರ್ ಸೇರ್ಬೇಕು ಮೇಡಮ್ ಈಗ. ಕೊಟ್ಬಿಡಿ ಸರ್ ನೀವು. ಓಕೆ, ಕಂಗ್ರ್ಯಾಚುಲೇಷನ್ಸ್ ಸರ್. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್, ವೆರಿ ವೆಲ್ ಪ್ಲೇಡ್. ಕಂಗ್ರ್ಯಾಚುಲೇಷನ್ಸ್. ಓಕೆ, 4 ಕುಟುಂಬಗಳು ಕೂಡ ತುಂಬ ಜೋಶಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ನಿಮ್ಮೆಲ್ರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ 4 ಕುಟುಂಬಗಳು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವು ಅಂತ. ಸಿನಿ ಕ್ವಿಜ್ನಲ್ಲಿ ನೀವು ಕೂಡ ಭಾಗವಹಿಸಬೇಕು ಅಂತ ಅಂದರೆ ಈ ಕೆಳಕಂಡ ವಿಳಾಸವನ್ನು ನೀವು ಸಂಪರ್ಕಿಸಿ. ಜೊತೆಗೆ ಇಮೇಲ್ ಐಡಿಯನ್ನು ಕೂಡ ನಾವು ಅಲ್ಲಿ ತೋರಿಸಿದ್ವಿ. ಮೇಲ್ ಮಾಡೋ ಮೂಲಕ ನೀವು ಕೂಡ ಭಾಗವಹಿಸಬಹುದು. ಇವತ್ತಿನ ಈ ಸಿನಿ ಕ್ವಿಜ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಬೇರೆ ಕುಟುಂಬಗಳ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.